ತಲುಪಿಸುವಷ್ಟು ಜವಾಬ್ದಾರಿಯನ್ನ ವಹಿಸಿಕೊಂಡು ನಿಮ್ಮ ಮುಂದೆ ತಂದಿದ್ದಾರೆ. ಸರ್, ಇದು ಸಿನಿಮಾದ ಒಂದು ಅದ್ಭುತವಾದಂತಹ ಗೀತೆಯನ್ನ ನಾವು ಇವತ್ತು ನೋಡಿದ್ವಿ, ಜೊತೆಗೆ ಟ್ರೇಲರ್ ಅನ್ನ ಕೂಡ ನೋಡಿದ್ವಿ. ಎರಡನೇ ಪ್ರೆಸ್ ಮೀಟ್ ನಮ್ಮ ಮಾಧ್ಯಮ ಮಿತ್ರರೊಟ್ಟಿಗೆ ಏನ್ ಹೇಳ್ತೀರಾ ಸಿನಿಮಾದ ಬಗ್ಗೆ? ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ, ಪತ್ರಕರ್ತರಿಗೂ, ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ನಮಸ್ಕರಿಸುತ್ತಾ, ಇಲ್ಲಿ ಬಂದಿರುವಂತಹ ನನ್ನ ಎಲ್ಲ ಆತ್ಮೀಯ ಕಲಾವಿದರಿಗೂ, ನನ್ನ ಪ್ರೀತಿಯ ಪ್ರೊಡ್ಯೂಸರ್ ಪೋಲಾ ಪ್ರವೀಣ್ ಕುಮಾರ್ ಸರ್ಗೂ ಮತ್ತು ಲಕ್ಷ್ಮೀ ಮೇಡಮ್ ಅವರಿಗೂ, ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಮತ್ತು ಹಾಸನ ಜಿಲ್ಲೆಯಿಂದ ಬಂದಿರುವಂತಹ ನಮ್ಮ ಬಾಲಕೃಷ್ಣ ಸರ್ ಅವರಿಗೆ ಈ ಒಂದು ಪ್ರೋಗ್ರಾಮ್ ಬಂದಿದೆ, ತುಂಬ ಥ್ಯಾಂಕ್ ಯು ಸರ್. ನೀವು ಈ ಕ್ಷಣದಲ್ಲಿ ಟ್ರೈಲರು ಸಾಂಗ್ ಕೇಳಿದ್ರೆ ಇದು ಶಾಂಪಲ್. ನನ್ನ ಪ್ರಕಾರ ಸಿನಿಮಾದಲ್ಲಿ ತುಂಬಾನೇ ಅದ್ಭುತವಾದ ವಿಜುವಲ್ಸ್ ಇದೆ, ಕಂಟೆಂಟ್ಸ್ ಇದೆ. ನೀವೆಲ್ಲ ಥಿಯೇಟರ್ ಬಂದಾಗ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ನಾನು ಏನು ಹೇಳಕ್ ಹೋಗ್ತಾ ಇದ್ದೀನಿ ಉದ್ದೇಶ ಅಂತೇಳಿ. ಆಮೇಲೆ ಇದು ತುಂಬ ಕಷ್ಟ ಬಿದ್ದು ಪ್ರೀತಿಯಿಂದ ಅದು ಸಿನಿಮಾ ಯಾವ ರೀತಿ ತೊಗೊಂಡೋಗಿದ್ದೇನೆ ಅಂತೇಳಿ ಎಲ್ಲ ನನ್ನ ಪ್ರೀತಿಯ ಪ್ರವೀಣ್ ಸರ್ ಅವರು ಸಪೋರ್ಟ್ ಮಾಡಿ ನನ್ನ ನಂಬಿ ಗುರುಮೂರ್ತಿ ಮಾಡ್ತಾನ ಒಂದು ಧೈರ್ಯ ಮೇಲೆ ಇವತ್ತು ಥಿಯೇಟರ್ವರೆಗೆ ತಗೊಂಡ್ಬಂದಿರೋ ತುಂಬ ಥ್ಯಾಂಕ್ ಯು ಸರ್. ನಾನು ಮಾಡೋ ಕಷ್ಟಕ್ಕೆ ನನ್ನ ಡೈರೆಕ್ಷನ್ ಟೀಮ್ ಎಲ್ಲರೂ ತುಂಬ ಕಷ್ಟ ಬಿದ್ದು, ಆರ್ಟಿಸ್ಟ್ಗಳಿಗೆ ತುಂಬ ಎಲ್ಲರಿಗೂ ನನ್ನಿಂದ ಏನಾನ ಶೂಟಿಂಗ್ ಟೈಮಲ್ಲಿ ಬೇಜಾರು ಮಾಡಿದ್ರೆ ಕ್ಷಮೆ ಇರಲಿ ಆರ್ಟಿಸ್ಟ್ಗೆಲ್ಲರಿಗೆ. ಸರ್, ನಾನು ಏನಾನ ಪ್ರವೀಣ್ ಸರ್ಗೆ ಏನಾನ ತಪ್ಪಿಗೆ ಮಾತಾಡೋದ್ರೆ ಕ್ಷಮೆ ಇರಲಿ, ಎಲ್ಲ ಮೀಡಿಯಂ ಮೂಲಕ ಹೇಳ್ತಾ ಇದ್ದೀನಿ. ಇನ್ನೂ ಒಂದು ಮೇ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ, ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಮೇ 15ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಫಸ್ಟ್ ಕನ್ನಡ ಮಾಡ್ತಾ ಇದ್ದೀನಿ, ಆಮೇಲೆ ತೆಲುಗು, ತಮಿಳು, ಮಲಯಾಳಂ, ಪ್ಯಾನ್ ಇಂಡಿಯಾ ಪ್ಲಾನ್ ಮಾಡ್ತಾ ಇದ್ದೀವಿ. ಈ ಸಿನಿಮಾ ನನ್ನ ಪ್ರೀತಿಯ ಮೀಡಿಯಾದವರು 15ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲ ಕರುನಾಡ ಜನತೆಗೆ ತಲುಪಿಸ್ಬೇಕಂತೇಳಿ ಎಲ್ಲರಲ್ಲಿ ಸದಾ ನಾನು ಬಿಡ್ತಾ ಇದ್ದೀನಿ. ಮತ್ತು ನನ್ನೆಲ್ಲ ಟೆಕ್ನಿಷಿಯನ್ಸ್ಗೆ, ಡೈರೆಕ್ಟರ್ ಜಯಶಂಕರ್ ಮತ್ತು ಉಮೇಶ್ ಅವರು ತುಂಬ ಥ್ಯಾಂಕ್ ಯು. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಫಸ್ಟ್ ಇಲ್ಲಮ್ಮ ಸಾಂಗ್ ನೋಡಿದ್ರಲ್ಲ, ಮ್ಯೂಸಿಕ್ ಒಂದು ರಿಲೀಸ್ ರೈಟರ್ ಬಂದಿರೋಂಥ ನಮ್ಮ ಮಂಜುಕೈ ಸರ್, ತುಂಬ ಥ್ಯಾಂಕ್ ಯು ಸರ್. ಅದ್ಭುತವಾಗಿ ಸಿನಿಮಾಗೆ ಅದ್ಭುತವಾಗಿ ಸಾಂಗ್ ಕೊಟ್ಟಿದ್ದೀರಿ, ತುಂಬ ಋಣವಾಗಿರ್ತೀನಿ ಈ ಸಾಂಗಿಗೋಸ್ಕರ. ಮತ್ತು ಪ್ರದ್ಯೋತನ್ ಸರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸೂಪರ್ ಆಗಿ ಬರೆದಿದ್ದೀರಿ. ಕಿಂದಳ್ರ ಸರ್ ಒಳ್ಳೆ ಸಾಹಿತ್ಯ ಕೊಟ್ಟಿದ್ದೀರಿ, ತುಂಬ ಥ್ಯಾಂಕ್ ಯು ಸರ್. ಮತ್ತು ಸ್ವಾಮಿ ಸರ್ BOP ಅವರು ಒಳ್ಳೆ ಕೊರಿಯೋಗ್ರಫಿ ಮಾಡಿದಾರಲ್ಲ. ಮತ್ತು ಎಲ್ಲ ನನ್ನ ಯಾರನ್ನ ಮರ್ತರೆ ಆರ್ಟಿಸ್ಟ್ ತುಂಬ, ರಾಘು ಸರ್, ಗೀತಾ ಸರ್, ನಿಖಿತಾ ಮೇಡಮ್, ಮತ್ತು ನಮ್ಮ ಹೀರೋಯಿನ್ ಖ್ಯಾತಿ, ಪ್ರವೀಣ್ ಸರ್ ಇದರ ಒಳ್ಳೆ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ದೇವರ ಕುರಿತಾಗಿ, ಸೌದತ್ತಿ ಎಲ್ಲಮ್ಮನ ಕುರಿತಾಗಿ ಒಂದು ಅದ್ಭುತವಾದಂತಹ ಗೀತೆಯನ್ನ ನೋಡಿದ್ವಿ, ಕೇಳಿದ್ವಿ. ಭಕ್ತಿ ಗೀತೆಗಳು ಹಲವಾರು ಬಂದಿದೆ, ಆದ್ರೆ ಈ ಭಕ್ತಿ ಗೀತೆಗಳು ಮನಸ್ಸಿಗೆ ಮತ್ತಷ್ಟು ನೆಮ್ಮದಿಯನ್ನ ಕೊಡುವಂತಹ ರೀತಿಯಲ್ಲಿದೆ. ಈಗ ಮುಖ್ಯವಾಗಿ ಈ ಗೀತೆಗೆ ಸಂಗೀತ ನಿರ್ದೇಶನ ಹಾಗೂ ಸ್ವತಃ ಈ ಗೀತೆಯನ್ನ ಹಾಡಿರುವಂತ ನಮ್ಮ ಸಂಗೀತ ನಿರ್ದೇಶಕರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಮಂಜು ಕವಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶ್ರೇಯಾ ಘೋಷಲ್ ಮತ್ತು ಸೋನು ನಿಗಮ್ ಸರ್ ಅವರು ಇವರ ಒಂದು ಅದ್ಭುತವಾದಂತಹ ಸೂಪರ್ ಹಿಟ್ ಹಾಡನ್ನ ಕೂಡ ಆಡಿದ್ದಾರೆ. ಖಾಲಿ ಹೃದಯಕ್ಕೆ ಲಾಲಿ ಆಡಿದೆ. ಇನ್ನು BP ಸರ್ ಅವರ ಜೀವನವೇ ಚಾನೆ ಬೇಜಾರು ಇದರ ಸೂಪರ್ ಹಿಟ್ ಗೀತೆಗಳನ್ನ ಕೂಡ ನೀಡಿದ್ದಾರೆ. ಹಾಗೆ 1500ಕ್ಕಿಂತ ಹೆಚ್ಚು ಗೀತೆಗಳನ್ನ ಸಂಗೀತ ನಿರ್ದೇಶನವನ್ನ ಮಾಡಿದ್ದಾರೆ, ಹಾಡಿದ್ದಾರೆ ಕೂಡ. ಈಗ ಮಂಜು ಸರ್ ಅವರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಶಿಖಂಡಿ ಚಿತ್ರಕ್ಕೆ ಒಳ್ಳೆಯದಾಗಲಿ. ಯಾಕೆಂದರೆ ಒಂದು ಸಿನಿಮಾನ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಗುರುಮೂರ್ತಿ ಅವರು, ಸುಮ್ಮನೆ ಹೇಳೋದಲ್ಲ ಅವ್ರ ಬಗ್ಗೆ. ಅವರು ಅದ್ಭುತವಾಗಿ ಹಿಂದೆ ಮಾರಕಾಸ್ತ್ರ ಅಂತ ಒಂದು ಸಿನಿಮಾ ಮಾಡಿದರು, ಅಷ್ಟು ಗೀತೆಗಳಿಗೆ ನಾನು ರಾಗ ಸಂಯೋಜನೆ ಮಾಡಿ ಸಾಂಗ್ಗಳನ್ನ ಬರೆದಿದ್ದೆ. ಸೊ ಈ ಗೀತೆ ನನಗೆ ಸಿಕ್ಕಿರೋ ಒಂದು ಪುಣ್ಯ ಅಂತ ಹೇಳ್ಕೊತೀನಿ. ಯಾಕೆಂದರೆ ತುಂಬ ಡಿವೋಷನಲ್ ಸಾಂಗ್ಸ್ ಎಲ್ಲ ಮಾಡಿದ್ದೀನಿ ನಾನು. ಮಾದೇಶ್ವರ ಸ್ವಾಮಿ ಇರ್ಬೋದು, ಅಯ್ಯಪ್ಪ ಸ್ವಾಮಿ ಇರ್ಬೋದು, ರಾಘವೇಂದ್ರ ಸ್ವಾಮಿ ಇರ್ಬೋದು. ಸೊ ನನಗೆ ಸೌದತ್ತಿ ಎಲ್ಲಮ್ಮನ ಒಂದು ಸಾಂಗು ನನಗೆ ಸಿಕ್ಕಿರೋದು ಒಂದು ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. A2 ಮ್ಯೂಸಿಕಲ್ಲಿ ಈ ಗೀತೆ ಮತ್ತು ಟ್ರೈಲರ್ ಎರಡೂ ಬಿಡುಗಡೆ ಆಗ್ತಾ ಇದೆ. ಮೇ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಾವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಈ ಚಿತ್ರನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾನು ಮನಸಾರೆ ಆ ಸೌದತ್ತಿ ಎಲ್ಲಮ್ಮನ ಹತ್ರ ನಾನು ಬೇಡಿಕೊಳ್ತಾ ಇದ್ದೀನಿ. ಅದೇ ರೀತಿ ಪೋಲೋ ಪ್ರವೀಣ್ ಸರ್, ನಿಮ್ಮಿಂದನೇ ಇಷ್ಟೆಲ್ಲ ಇಲ್ಲಿ ಇರೋದು, ಅದಕ್ಕೆ ನಾವು ಯಾವತ್ತಿಗೂ ಚಿರಋಣಿಯಾಗಿರ್ತೀವಿ. ಈ ಸಿನಿಮಾ ಸಕ್ಸಸ್ ಆಗಲಿ,
ಖಂಡಿತವಾಗಿಯೂ ಎಲ್ಲರೂ ಅಚ್ಚುಕಟ್ಟಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಒಳ್ಳೆಯದಾಗಲಿ ಪ್ರವೀಣ್ ಸರ್. ಈ ಸಿನಿಮಾ ಖಂಡಿತವಾಗಿಯೂ ನಿಮಗೆ ಕೈ ಹಿಡಿಯುತ್ತೆ. ಯಾಕೆಂದರೆ ಒಂದು ಒಳ್ಳೆ ಮನಸ್ಸಿಂದ ಮಾಡಿದ್ರೆ ನಿಮ್ಗೆ ಯಾವತ್ತೂ ಒಳ್ಳೆಯದಾಗುತ್ತೆ ಅಂತೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾನ ಖಂಡಿತವಾಗಿ ಎಲ್ಲರೂ ಥಿಯೇಟ್ರಿಗೆ ಬಂದು ಮೇ 15ಕ್ಕೆ ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಈ ಸಿನಿಮಾವನ್ನು ನೋಡಿ ಅಂತ ನಾನು ಮನಸಾರೆ ಮತ್ತೊಮ್ಮೆ ಆ ಸೌದತ್ತಿ ತಾಯಿ ಎಲ್ಲಮ್ಮನ ಹತ್ರ ನಾನು ಮನಸಾರೆ ಬೇಡ್ಕೊಳ್ತಾ ಇದ್ದೀನಿ. ಈ ಚಿತ್ರ ಯಶಸ್ವಿ ಆಗಲಿ. ಜೈ ಶಿಖಂಡಿ. ಏನಿಲ್ಲ, ನಾವು ಗೊತ್ತಲ್ಲ ಇಲ್ಲ, ಒಂದು ಕಾನ್ಸೆಪ್ಟ್ ಹೇಳಿದ್ರು ಈ ಥರ ಸಾಂಗ್ ಬರ್ಬೇಕಂದ್ರೆ ಕಾರಣ ಡೈರೆಕ್ಟರ್ ಯಾವುದೇ ಒಬ್ಬ ಸಾಹಿತಿಗೆ ಅವರು ಒಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಸಿಚುವೇಶನ್ ಸನ್ನಿವೇಶಗಳು ಹೇಳಿದಾಗ ಮಾತ್ರ ಈ ಥರ ಸಾಂಗ್ಗಳು ಹುಟ್ಲಿಕ್ಕೆ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದರಲ್ಲಿ ನಮ್ಮದು 2 ಸಾಂಗ್ ಇದೆ. ಒಂದು ಕ್ಲೈಮ್ಯಾಕ್ಸ್ ಸಾಂಗ್ ಇದೆ, ಇನ್ನೊಂದು ನಮ್ಮ ಪ್ರದೀಪ್ ಅವರು ಮಾಡಿದ್ದಾರೆ 2 ಸಾಂಗು. ಚೇತನ್ ನಾಯಕ್ ಅವರು ಆಡಿದ್ದಾರೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸಾಂಗ್. ಅದು ಥಿಯೇಟ್ರಲ್ಲಿ ನೋಡ್ಬೇಕು ಆ ಸಾಂಗ್. ಎಲ್ಲ ಸಾಂಗು ಚೆನ್ನಾಗಿದೆ. ಈಗ ಡುಯೆಟ್ ಸಾಂಗ್ ಒಂದು ರಿಲೀಸ್ ಆಗಿದೆ, ಅದು ತುಂಬ ಚೆನ್ನಾಗಿದೆ. ಅದು A2 ಮ್ಯೂಸಿಕಲ್ ಇದೆ. ಥ್ಯಾಂಕ್ ಯು ಸರ್. ಅಂಡ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ನಿಮ್ಮ ಕುಟುಂಬ ಸಮೇತರಾಗಿ ನಿಮ್ಮ ಕುಟುಂಬದವರಿಗೆಲ್ಲ ಹೇಳಿಬಿಟ್ಟು ಥಿಯೇಟ್ರಿಗೆ ಬಂದು ಶಿಖಂಡಿ ಚಿತ್ರವನ್ನು ನೋಡಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಜೈ ಶಿಖಂಡಿ. ಗೀತೆಗಳು ನಿಮ್ಮ ಮತ್ತಳಿಗೆಯಿಂದ ಬರಲಿ ಅಂತ ನಾವು ಕೂಡ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಶ್ರೀ CN ಬಾಲಕೃಷ್ಣ ಸರ್ ಅವರು ಬಂದಿದ್ದಾರೆ. ಅವರನ್ನ ನಾವು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇವೆ. ಸರ್ ನಮಸ್ಕಾರ. ರಾಜಕೀಯ ಬೇರೆ, ಸಿನಿಮಾ ಕ್ಷೇತ್ರ ಬೇರೆ ಅಂತ ಇವಾಗ ಹೇಳಂಗೇ ಇಲ್ಲ ಸರ್. ಸಿನಿಮಾ ಕ್ಷೇತ್ರದಲ್ಲಿರೋರೆಲ್ಲ ರಾಜಕೀಯಕ್ಕೆ ಬರ್ತಾ ಇದ್ದಾರೆ, ರಾಜಕೀಯದಲ್ಲಿರೋರು ಕೂಡ ಸಿನಿಮಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ನಿನ್ನೆಯ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ನಿಮಗೆ ಹಾಗೂ ಸರ್ ಸಿನಿಮಾದ ಬಗ್ಗೆ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ, ಹಾಗೆ ನಮ್ಮ ಶಿಖಂಡಿ ಸಿನಿಮಾದ ಬಗ್ಗೆ ನಿಮ್ಮ ನುಡಿಗಳು. ಪೋಲೋ ಮೂವೀಸ್ನ ಅಡಿಯಲ್ಲಿ ಪೋಲೋ ಮೂವೀಸ್ನ ಅಡಿಯಲ್ಲಿ ಪ್ರವೀಣ್ ಕುಮಾರ್ ಅವರ ಒಂದು ನಿರ್ಮಾಪಕರ ಸಹಕಾರದೊಂದಿಗೆ ಒಂದು ಶಿಖಂಡಿ ಚಲನಚಿತ್ರದ ಟ್ರೈಲರ್ ಬಿಡುಗಡೆಯಾಗಿರುವಂಥ ಈ ಶುಭ ಸಂದರ್ಭದಲ್ಲಿ ಮಾನ್ಯ ನಿರ್ಮಾಪಕರಾದಂಥ ಪ್ರವೀಣ್ ಕುಮಾರ್ ಅವರಿಗೆ ವಿಶೇಷವಾಗಿ ನಿರ್ದೇಶನವನ್ನು ಮಾಡಿ ಬಹುಶಃ ಅತ್ಯದ್ಭುತವಾದಂಥ ರೀತಿಯಲ್ಲಿ ಇವತ್ತು ಟ್ರೈಲರ್ ಬಿಡುಗಡೆಗೆ ಸಹಕಾರ ನೀಡುವಂಥ ಶ್ರೀಯುತ ಗುರುಮೂರ್ತಿ ಅವರಿಗೆ, ಅದೇ ರೀತಿ ನಾಯಕ ನಟನಾಗಿ ಇಲ್ಲಿ ನಡೆಸಿರುವಂಥ ನಮ್ಮ ಯುವರಾಜ್ ಗೌಡ ಅವರಿಗೆ, ನಾಯಕ ನಟಿಯಾಗಿ ನಡೆಸಿರುವಂಥ ಖ್ಯಾತಿಯವರಿಗೆ, ಅದೇ ರೀತಿ ಎಲ್ಲ ವಿಶೇಷವಾಗಿ ನಡೆಸಿರುವಂಥ ಚಲನಚಿತ್ರ ನಟಿಯರಿಗೆ, ನಟರುಗಳಿಗೆ, ಸಂಗೀತ ನಿರ್ದೇಶಕರುಗಳಿಗೆ, ಒಂದು ತಳಮಟ್ಟದಿಂದ ಮೇಲ್ಮಟ್ಟದವರೆಗೆ ಈ ಒಂದು ಸಿನಿಮಾದಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಸರ್ವರಿಗೂ ಕೂಡ ವೈಯಕ್ತಿಕವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಇವತ್ತು ಇಂಥ ಪ್ರವೀಣ್ ಕುಮಾರ್ ಅವರು ಇಂಥ ಯುವ ನಟಿಯರಿಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಗುರುಮೂರ್ತಿಯವರು ಮಾತನಾಡುವಂಥ ಸಂದರ್ಭದಲ್ಲಿ ನನಗೆ ತುಂಬ ಅವ್ರನ್ನ ಮಾತು ಕೇಳಬೇಕು ಅನ್ನಿಸ್ತಿತ್ತು. ಏಕೆಂದರೆ ನಿರ್ದೇಶಕರ ಪಾತ್ರ ಬಹುಮುಖ್ಯವಾಗಿರ್ತದೆ. ಏಕೆಂದರೆ ತುಂಬ ಶ್ರಮಪಟ್ಟು ಇಂಡಸ್ಟ್ರೀಸ್ನಲ್ಲಿ ಇದು 2ನೇ ಚಿತ್ರವನ್ನು ನಿರ್ದೇಶಿಸಿರ್ತಕ್ಕಂಥದ್ದು ಸ್ವಾಗತಾರ್ಹವಾದಂಥ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ತಿಳಿಸಿ, ಏಕೆಂದರೆ ಮುಂದಿನ ದಿನಗಳಲ್ಲೂ ಕೂಡ ಅವರ ನಿರ್ದೇಶಕತ್ವದಲ್ಲಿ ಇನ್ನೂ 10 ಹಲವಾರು ಚಲನಚಿತ್ರಗಳು ತೆರೆಗೆ ಬರುವುದಕ್ಕೆ ಅವಕಾಶ ಆಗಿದೆ ಅಂತ ನಾನು ವಿಶೇಷವಾಗಿ ಶುಭವನ್ನು ಕೋರಿ, ಇವತ್ತು ನಾನು ಈ ವೇದಿಕೆಗೆ ಬರ್ತಕ್ಕಂಥದಕ್ಕೆ ಪ್ರಮುಖ ಮಾಧ್ಯಮದ ಮಿತ್ರ ಸಮ್ಮುಖದಲ್ಲಿ ಪ್ರಮುಖ ಕಾರಣ ನಾಯಕ ನಟ ನಮ್ಮ ಯುವರಾಜ್ ಗೌಡ ಅವರ ತಾಯಿಯ ಒಂದು ಕೋರಿಕೆ. ಏಕೆಂದರೆ ಅವ್ರ ತಂದೆ ಇಲ್ಲ, ಬಹುಶಃ ಅವರ ತಾಯಿಯ ಅಪೇಕ್ಷೆ ಮಗ ಚಲನಚಿತ್ರ ನಟನಾಗಬೇಕು ಇರ್ತಕ್ಕಂಥ ಒಂದು ಅಪೇಕ್ಷೆ ಪ್ರವೀಣ್ ಕುಮಾರ್ ಅವರ ಒಂದು ಸಹಕಾರದೊಂದಿಗೆ ಇದು ಈಡೇರಿದೆ ಇರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಏಕೆಂದರೆ ಇವತ್ತು ಕನ್ನಡ ಇಂಡಸ್ಟ್ರೀಸ್ ಕಡೆ ಹೆಚ್ಚಿನ ಆದ್ಯತೆಯನ್ನು ನಾವು ನೀಡಬೇಕಾಗಿದೆ. ನಾವು ಇರ್ತಕ್ಕಂಥ ಪ್ರೇಕ್ಷಕರಾಗಲಿ ಕಲಾಭಿಮಾನಿಗಳಾಗಲಿ ನಾವು ಚಲನಚಿತ್ರದ ಟೀಮ್ಗೆ ಏನು ಗಿಫ್ಟ್ ಕೊಡ್ಬೋದಪ್ಪ ಅಂದರೆ, ನಾವು ಚಲನಚಿತ್ರ ನೋಡುವ ಹವ್ಯಾಸವನ್ನು ಕಡ್ಡಾಯವಾಗಿ ಬೆಳೆಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇತ್ತೀಚಿನ ಪೈಪೋಟಿಯ ಈ ಫಿಲಮ್ ಇಂಡಸ್ಟ್ರೀಸ್ನಲ್ಲಿ ನಾವು ಇಂಥ ಚಲನಚಿತ್ರದ ಒಂದು ಟೀಮ್ಗೆ ಸಹಕಾರವನ್ನು ನೀಡುವುದು ಕೂಡ ನಮ್ಮೆಲ್ಲರ ಒಂದು ಜವಾಬ್ದಾರಿ. ಇವತ್ತು ಥಿಯೇಟ್ರುಗಳಲ್ಲಿ ಸಿನಿಮಾನೇ ನೋಡೋದೇ ಕಡಿಮೆ ಆಗ್ತಾ ಇದೆ.
ಅದು ದುರ್ದೈವ ಅಂತ ನಾನು ಭಾವಿಸಿದೆ. ನೀವು ಏನೇ ಒಂದು ಟಿ ವಿನಲ್ಲಿ ನೋಡ್ಬೋದು, ಮತ್ತೊಂದು ನೋಡ್ಬೋದು, ಆದರೆ ಥಿಯೇಟ್ರ್ನಲ್ಲಿ ನೋಡ್ದಂಗೆ ಆಗಲ್ಲ, ಖಂಡಿತ ಹೋಲಿಕೆ ಮಾಡಲಿಕ್ಕಾಗಲ್ಲ. ಎಲ್ಲರೂ ಕೂಡ ಥಿಯೇಟ್ರ್ನಲ್ಲೇ ಹೋಗಿ ಸಿನಿಮಾವನ್ನು ನೋಡುವಂಥ ಒಂದು ಇದನ್ನು ಪ್ರತೀತಿಯನ್ನು ಬೆಳೆಸ್ಕೋಬೇಕು ಅಂತ ನಾನು ವಿನಂತಿ ಕೂಡ ಈ ಸಂದರ್ಭದಲ್ಲಿ ಮಾಡಿ ಇವತ್ತು ಮಂಗಳಮುಖಿಯರಿಗೆ ಸಂಬಂಧಿಸಿದ ಆಧಾರಿತವಾದಂಥ ಚಲನಚಿತ್ರವನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು ಟ್ರೇಲರ್ ಬಿಡುಗಡೆ ಆಗಿದೆ. ಆ ಟ್ರೇಲರ್ನಲ್ಲೇ ಎಲ್ಲನೂ ಕೂಡ ತೋರ್ಸೋಕ್ಕಾಗಲ್ಲ, ಅದಕ್ಕೆ ಇನ್ನೂ ಕೂಡ ಮುಂದಿನ ಸಿನಿಮಾದಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ತುಂಬ ಅತ್ಯದ್ಭುತವಾದಂಥ ರೀತಿಯಲ್ಲಿ ಹಾಡುಗಾರಿಕೆಯಿಂದ ಇರ್ಬೋದು, ಆ್ಯಕ್ಟಿಂಗ್ ಪ್ರವೀಣ್ ಕುಮಾರ್ ಅವರ ಆ್ಯಕ್ಟಿಂಗು ಕೂಡ ತುಂಬ ನನಗೆ ಅದ್ಭುತವಾಗಿ ಕಾಣ್ತಾ ನಾನು ಭಾವಿಸಿದ್ದೇನೆ. ಅದು ನಾಯಕ ನಟರು, ನಟಿಯರು, ಇನ್ನಿತರ ನಟಿಯರ ಒಂದು ಎಲ್ಲ ಆ ಒಂದು ಟ್ರೇಲರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡಿದ್ದೀರಿ, ತುಂಬ ಸ್ವಾಗತ. ನಾವು ಕೂಡ ಚಿಕ್ಕಂದಿನಲ್ಲಿ ಸಾಮಾನ್ಯವಾಗಿ ನಮ್ಮದು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಪ್ರಾಪಂಚಿಕ ಸತ್ಯಾಸತ್ಯತೆಯನ್ನು ಎತ್ತಿಡಿದಂಥ ತ್ಯಾಗಮೂರ್ತಿಯಾದಂಥ ಭಗವಾನ್ ಬಾಹುಬಲಿಯ ಪುಣ್ಯಕ್ಷೇತ್ರದಲ್ಲಿ 3ನೇ ಬಾರಿ ಶಾಸಕನಾಗಿ ಬಂದು ನಿಂತಿರ್ತಕ್ಕಂಥದ್ದು. ನಾವು ಇಂದು ಸಾಮಾನ್ಯವಾಗಿ ನಮ್ಮ ಹಳ್ಳಿಯಿಂದ ಚನ್ನರಾಯಪಟ್ಟಣಕ್ಕೆ ಗಣೇಶನ ಉತ್ಸವಕ್ಕೆ ಹೋಗೋ ಅಲ್ಲಿ ಲಕ್ಷ್ಮೀ ಥಿಯೇಟರ್ ಅಂತ ಇತ್ತು. ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ಮಯೂರ ಫಿಲಮ್ ಗ್ಯಾರಂಟಿ. ನಮಗೆ ಹಿಂದಿನ ಸೀಟ್ ಸಿಗ್ತಿದ್ದಿಲ್ಲ, ಮುಂದಿನ ಸೀಟ್ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಡೋ. ಏಕೆಂದರೆ ಮೊದಲೇ ಸಿನಿಮಾ ನೋಡೋ ಒಂದಿದ್ದು. ನಾನು ಆ್ಯಕ್ಚುಲಿ ನಾನು SSLC ಮ್ಯಾಥಮೆಟಿಕ್ಸ್ ನಾಳೆ ಎಕ್ಸಾಮ್ ಇತ್ತು, ನಾನು ಚಳ್ಳಕೆರೆನಲ್ಲಿ ಓದಿದ್ದು ನಮ್ಮ ಸಿಸ್ಟರ್ ಮನೆಯಲ್ಲಿ. ನನಗೆ ಮ್ಯಾಥಮೆಟಿಕ್ಸ್ ಅಂದರೆ ಕನಸಿನಲ್ಲಿ ಕೂಡ ಮಾಡಿವೆ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದೆ. ಆದರೆ ನಾಳೆ ಮ್ಯಾಥಮೆಟಿಕ್ಸು ಹಿಂದಿನ ದಿವಸ ರಾಮಕೃಷ್ಣ ಥಿಯೇಟ್ರ್ ಅಂತ ಚಳ್ಳಕೆರೆ ಚಿತ್ರದುರ್ಗ ನಸೀಬ್ ಫಿಲಮ್ಗೆ ಹೋಗಿದ್ದೆ. ನಸೀಬ್ ಸಿನಿಮಾ ನೋಡಿದೆ. ಮೊದಲಿಂದನೂ ಕೂಡ ಕನ್ನಡ, ಅದರಲ್ಲೂ ವಿಶೇಷವಾಗಿ ಕನ್ನಡದ ಚಲನಚಿತ್ರಗಳನ್ನು ಮೊದಲಿಂದನೂ ಕೂಡ ನೋಡಿದ್ದೀವಿ. ಫ್ರೀ ಆಗಿರೋ ಟೈಮ್ನಲ್ಲಿ ಒಂದೊಂದು ದಿವಸ ಒಂದು 2-3 ಸಿನಿಮಾಗಳನ್ನು ನೋಡಿರ್ತಕ್ಕಂಥದ್ದು ಕೂಡ ದಿನಗಳನ್ನು ನಾವು ನೋಡಿದ್ದೇವೆ. ಏಕೆಂದರೆ ಯಾರು ಸಾಹಿತ್ಯಾಸಕ್ತರಾಗ್ತಾರೋ, ಯಾರು ಕಲಾಸಕ್ತರಾಗ್ತಾರೋ BP ಶುಗರು ದೂರ ಇರ್ತದೆ. ನನಗೆ ತಿಂದಿರೋದು ಅಲ್ಲ, ನನ್ನ ಸ್ವಲ್ಪ ಒಳ್ಳೆ ಮನಸ್ಸು ಬರುತ್ತೆ, ಒಳ್ಳೆ ಭಾವನೆಗಳು ಮೂಡುತ್ತದೆ. ಅದರಿಂದ ಇದನ್ನು ಬೆಳೆಸ್ಕೋಬೇಕು. ಏಕೆಂದರೆ ಹಣ ಅಧಿಕಾರ ಬರುತ್ತೆ ಹೋಗುತ್ತೆ, ಅವೆಲ್ಲ ಆಗುತ್ತೆ. ಇಂಥವೆಲ್ಲನೂ ಕೂಡ ಹವ್ಯಾಸಗಳನ್ನು ಬೆಳೆಸ್ಕೊಂಡಾಗ ಮನಸ್ಸಿನಲ್ಲೂ ಕೂಡ ಒಳ್ಳೊಳ್ಳೆ ಆಲೋಚನೆಗಳು ನಮಗೆ ಬರ್ತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಮೇ 15ನೇ ತಾರೀಕು ಎಲ್ಲ ಥಿಯೇಟರ್ಗಳಲ್ಲಿ ಈ ಒಂದು ಬಿಡುಗಡೆ ಆಗ್ತಿರುವಂಥ ಶುಭ ಸಂದರ್ಭದಲ್ಲಿ ಈ ಒಂದು ಶಿಖಂಡಿ ಚಲನಚಿತ್ರ ಉತ್ತಮ ತೆರೆಯನ್ನು ಕಾಣಲಿ, ಲಕ್ಷಾಂತರ ಜನರು ಇದನ್ನು ನೋಡಿ ಸಂತೋಷಪಟ್ಟು ಈ ಒಂದು ಸಿನಿಮಾ ಇಂಡಸ್ಟ್ರಿಗೆ ಒಂದು ಪ್ರೋತ್ಸಾಹಿಸಲಿ ಅಂತ ನಾನು ಶುಭ ಹಾರೈಕೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ದಯವಿಟ್ಟು ವೇದಿಕೆ ಮೇಲೆ ತಗೊಂಡಿಬೇಕು. ನಮ್ಮ ನಿರ್ಮಾಪಕರು ಪ್ರವೀಣ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. ನಿಜಕ್ಕೂ ಕೂಡ ಟೆನ್ಷನ್ ಇಟ್ಕೊಳ್ಬಾರ್ದು ಎಕ್ಸಾಮ್ ಬರೀಬೇಕಂದ್ರೆ, ಫ್ರೀ ಮೈಂಡ್ ಅಲ್ಲಿ ಹೋಗಿ ಎಕ್ಸಾಮ್ ಬರೀಬೇಕು. ನಮ್ಮ ಪ್ರೊಫೆಸರ್ ಹೇಳ್ತಾರೆ ಫ್ರೀ ಮೈಂಡ್ ಅಲ್ಲಿ ಬಂದು ಎಕ್ಸಾಮ್ ಬರೀರಿ. ಇನ್ ಸೀನಿಯರ್ ಹೇಳೋರು ಹಿಂದಿನ ದಿನ ಫಿಲಮ್ಗೆ ಹೋಗುವ ಆರಾಮಾಗಿ ಅಂತ. ಬಟ್ ಇವ್ರು ಹೇಳ್ತಾ ಇದ್ರೆ, ಸರ್ ಹೇಳ್ತಾ ಇದ್ರೆ ನಮ್ಗೆ ಅದೇ ಅನಿಸ್ತಾ ಇತ್ತು. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಇವ್ರ ನಿಮ್ಮ ಮಮ್ಮಿ ಬಂದಿದ್ದಾರಾ? ಆಂಟಿ ಬನ್ನಿ. ನಿಮ್ಮ ಗ್ರಾಮಾಂತರ MP ಅವ್ರ ತಮ್ಮ ಮಂಜುನಾಥ್ ನಮ್ಮ ನಿರ್ಮಾಪಕಿಯಾದಂತಹ ಲಕ್ಷ್ಮೀ ಪೋಲ ಮ್ಯಾಮ್ ಅವರು ಕೂಡ ವೇದಿಕೆಗೆ ಬರಬೇಕು. ಬಾಲಕೃಷ್ಣ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವೆಲ್ಲರೂ ಬಂದಿರೋದಕ್ಕೆ ಖುಷಿ ಆಗ್ತಾ ಇದೆ. ಆ್ಯಂಡ್ May 15ಕ್ಕೆ ನಮ್ಮ ಸಿನಿಮಾ ಬರ್ತಾ ಇದೆ. ಆ್ಯಂಡ್ ನೀವೆಲ್ಲರೂ ಸಾಂಗ್ ನೋಡಿದ್ದೀರಾ. ಐ ಥಿಂಕ್ ಈ ಸಾಂಗ್ ಮಾಡ್ಬೇಕಾದ್ರೆ ಫಸ್ಟ್ ನಮ್ಮ ಜಗು ಮಾಸ್ಟರ್ಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ನಾವು 8 ಜನ ಅಂದರೆ ಕೊನೆಗತಿ ಹೇಗೆ ಮಾಡೋದು ಏನೋ ಅನ್ನೋದು ಎಷ್ಟೊಂದು ಕನ್ಫ್ಯೂಷನ್ ಇತ್ತು. ಬಟ್ ಆನ್ ದಿ ಸ್ಕ್ರೀನ್ ಇವತ್ತು ನಾವು ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮಂಜು ಕವಿ ಸರ್ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಸ್ಟಾರ್ಟಿಂಗಿಂದ ನಾನು ಅವ್ರದ್ದು ಡಿರೆಕ್ಷನ್ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಒಂದು ಸಾಂಗ್ ಆಗಿ ಅಥವಾ ಒಂದು ಏನೋ ಒಂದು ಸೀನ್ ಹೇಳಬೇಕಂದ್ರೂ ತುಂಬ ಡೆಪ್ತ್ ಆಗಿ ಯೋಚನೆ ಮಾಡಿ ಅವರು ಹೇಳ್ತಾರೆ. ಸೊ ಲಿರಿಕ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸಿನಿಮಾ ಎಲ್ಲರೂ ಹೇಳ್ದಂಗೆ ನಾವು ಆಲ್ರೆಡಿ 3ನೇ ಪ್ರೆಸ್ ಮೀಟ್ ಅಂದರೆ ಬೇರೆ ನನ್ನ ಹಳೆ ಸಿನಿಮಾ ಇನ್ನೂ 2 ಕೂಡ ರಿಲೀಸ್ ಆಯಿತು. ಎಲ್ಲದರಲ್ಲೂ ಹೇಳ್ತೀನಿ ಡಿಫ್ರೆಂಟ್ ಅಂತ. ಬಟ್ ಇದರಲ್ಲಿ ನೀವು ಅಂದರೆ ನಮ್ಮೊಂದು ತಾಯಿ ಮತ್ತು ಮಗುನ ಸೆಂಟಿಮೆಂಟ್ನ ತೋರಿಸಿದ್ದಾರೆ. ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಎಸ್ಪೆಷಲಿ ನಾವು 8 ಜನನೂ ಐ ಥಿಂಕ್ ಯಾವುದೇ ಕಾಂಬಿನೇಷನ್ ಎಲ್ಲೂ ನಾವು ವರ್ಕ್ ಆಗಿರಲಿಲ್ಲ. ಸೊ ಇಲ್ಲಿ ಆಗಿದೆ.
ಆ್ಯಂಡ್ ತುಂಬ ಖುಷಿ ಆಯಿತು ಇಡೀ ಟೀಮ್. ಡಿರೆಕ್ಟರ್ ಗುರುಮೂರ್ತಿ ಸರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು, ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ. ವೆರಿ ಮಚ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸೆಟ್ಟಲ್ಲೂ ಕೂಡ ದಯಾ ಅವರಾಗಲಿ, ಉಮೇಶ್ ಅವರಾಗಲಿ ತುಂಬ ಚೆನ್ನಾಗಿ ನಮಗೆ ಪ್ರತಿಯೊಂದು ಸೀನು ತುಂಬ ಎಕ್ಸ್ಪ್ಲೈನ್ ಮಾಡಿ ಆ್ಯಂಡ್ ಈ ಪಾತ್ರ ಯಾಕೆ ಹಿಂದೆ ಏನಾಗ್ತಿತ್ತು, ಮುಂದೆ ಹೇಗೆ ನಡೆಯುತ್ತೆ, ಮಹಾಭಾರತಕ್ಕೂ ಇದಕ್ಕೂ ಹೇಗೆ ಲಿಂಕ್ ಇದೆ ಅನ್ನೋದನ್ನ ನಮಗೆ ಹೇಳಿದ್ದಾರೆ. ಸೊ ತುಂಬಾ ಕಲ್ತಿದ್ದೀವಿ ಕೂಡ ಈ ಸಿನಿಮಾ ಮೂಲಕ. ಆ್ಯಂಡ್ ಇಷ್ಟೊಂದು ಜನ ಆರ್ಟಿಸ್ಟ್ ನೀವು ನೋಡ್ತಾ ಇದ್ದೀರಾ ಇವತ್ತು, ಇದಕ್ಕೆ ಧೈರ್ಯ ಮೆಚ್ಚಲೇಬೇಕು ನಮ್ಮ ಪ್ರೊಡ್ಯೂಸರ್ ಪ್ರವೀಣ್ ಸರ್ಗೆ. ಸೊ ಈಸ್ ಆಲ್ಸೋ ಅನ್ ಆರ್ಟಿಸ್ಟ್. ಸೊ ತುಂಬ ಧೈರ್ಯ ಮಾಡಿದ್ದಾರೆ, ಬಿಕಾಸ್ ಮೊದಲನೇ ಸಿನಿಮಾ ಮೇಕಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಐ ಫೀಲ್ ವೆರಿ ಪ್ರಾಮಿಸಿಂಗ್. ಈ ಸಿನಿಮಾ ಟ್ರೈಲರ್ ನೋಡಲಿ ಅಥವಾ ನಾವು ಸಾಂಗ್ಸ್ನ ಕೇಳಿದ್ರು, ಐ ಹೋಪ್ ಇಟ್ ಗೋಸ್ ವೆರಿ ವೆಲ್. ಸೊ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನಿಖಿತಾ ಸ್ವಾಮಿ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಶಿಖಂಡಿ ಅನ್ನೋ ಒಂದು ಟೈಟಲ್ ಇವಾಗೆಲ್ಲ ಇಷ್ಟಪಡ್ತಿದ್ದೀವಿ ಅಂದರೆ ಅದನ್ನ ಧೈರ್ಯ ಮಾಡಿ ಗುರುಮೂರ್ತಿ ಸರ್ ಅದನ್ನ ಇಟ್ಟು, ಓಕೆ ಈ ಒಂದು ಟೈಟಲ್ ಏನಿದೆ ಅದಕ್ಕೊಂದು ಅರ್ಥ ಸಿಗಬೇಕು ಅಂದರೆ ಆ ಕತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಫಸ್ಟ್ ಅವ್ರು ಬಂದು ನನ್ನ ಕತೆ ಹೇಳಿದಾಗ ಏನಾದರೂ ಅದೇ ಬರೀ ಶಿಖಂಡಿ ಅಂತ ಹೆಸರಿರುತ್ತೆ, ಬಟ್ ಅದಕ್ಕೆ ರಿಲೇಟ್ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರು ಸ್ಟೋರಿ ಎಕ್ಸ್ಪ್ಲೈನ್ ಮಾಡಿದಾಗ ನಿಜವಾಗ್ಲೂ ಗೂಸ್ ಬಮ್ ಅಂತು. ಮತ್ತೆ ಇದು ರಿಯಾಲಿಟಿ ಮಾಡ್ತಾರಾ, ಆಗುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ನನಗಿತ್ತು. ಬಟ್ ಅದಕ್ಕಿಂತ ಹೆಚ್ಚಾಗಿ ಅವರು ಈ ಮೂವಿನ ತೆಗೆದಿದ್ದಾರೆ. ಸಾಂಗ್ ಕೂಡ ನಾವು ಮಾಡಬೇಕಾದ್ರೆ ಒಂದು ಎನರ್ಜಿ ಆ ಥರ ಇತ್ತು. ಆ ಒಂದು ಯಲ್ಲಮ್ಮ ತಾಯಿಯ ಒಂದು ಶಕ್ತಿ, ಒಂದು ಎನರ್ಜಿ ಏನಿದೆ ಅದು ನಮ್ಮೆಲ್ಲರ ಮೇಲೂ ಬಂದಿತ್ತು ಅನ್ನೋದಕ್ಕೆ ಒಂದು ಫೈಟ್ ಸೀನಲ್ಲಿ ತುಂಬಾ ಎನರ್ಜೆಟಿಕ್ ಆಗಿ ನಾವು ಫೈಟ್ ಮಾಡ್ತಾ ಇದ್ವಿ. ಅವಾಗ ರಾಘು ಮತ್ತೆ ನಿಖಿತಾ ಹೇಳ್ತಾ ಇದ್ರು, ಸ್ವಲ್ಪ ಕಡಿಮೆ ಮಾಡ್ಕೊಂಡಿತ್ತು ಅಂತ ಹೇಳಿ. ಬಟ್ ದೇವರೇ ಆ ಒಂದು ಶಕ್ತಿನ ನಮ್ಗೆ ಕೊಟ್ಟು ಆ ಒಂದು ಈ ಒಂದು ಮೂವಿನ ಮಾಡಕ್ಕೆ ಒಂದು ಕಾರಣ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಪೋಲಾ ಪ್ರವೀಣ್ ಸರ್, ಈ ಒಂದು ಪ್ರಾಜೆಕ್ಟ್ಗೆ ನೀವು ಪ್ರೊಡ್ಯೂಸ್ ಮಾಡಿದ್ದಕ್ಕೆ. ಮತ್ತೆ ಗುರುಮೂರ್ತಿ ಸರು, ದಯಾ ಸರು ತುಂಬ ಹಾರ್ಡ್ ವರ್ಕ್, ಎಲ್ಲ ಇಡೀ ಟೀಮು, ಇಡೀ ಕಲಾವಿದರು ಒಂದು ಕಮರ್ಷಿಯಲ್ ಬೇಸ್ ಬಿಟ್ಟು ಒಂದು ಪ್ಯಾಷನೇಟ್ ಆಗಿ ಒಂದು ಮೂವಿನ ಮಾಡಿದ್ವಿ. ಎಲ್ಲರೂ ಮೇ 15 ಮರಿದಂಗೆ ಇವಾಗಲೇ ಮಾರ್ಕ್ ಮಾಡ್ಕೊಂಡ್ಬಿಡಿ, ಬಂದು ನೀವು ಥಿಯೇಟ್ರಿಗೆ ಬಂದು ಈ ಒಂದು ಮೂವಿನ ಎಂಜಾಯ್ ಮಾಡಿ ಅಂತ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು. ಇಲ್ಲ ನೀವು ಮಾತಾಡಿ. ನಾನು ಆಕ್ಚುಲಿ ಲಿರಿಕಲ್ ವಿಡಿಯೋನಲ್ಲಿ ಏನು ಹಂಗೆ ಜಾಡ್ಸಿ ಓದ್ತಿದ್ದೀರಾ, ಅಷ್ಟು ಅವ್ರಿಗೆ ಸರಿ ಒದೆ ಅಂತೂ ಬಿದ್ದಿರುತ್ತೆ. ಅವ್ರ ಶೂಟಿಂಗ್ ಕೂಡ ಸೇಫ್ ಇದ್ದಾರೆ ಸರ್, ನೀವಿದ್ದೀರಾ ಅಂದ್ರೆ ಸೇಫ್ ಇದ್ದಾರೆ. ಓಕೆ. ಎಲ್ಲ ಮಾಧ್ಯಮದವರಿಗೆ, ಪತ್ರಿಕರ್ತರಿಗೆ ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಚಾಂದಿನಿ ಅಂತ ಹೇಳಿ, ನಂದು ಬಳ್ಳಾರಿ. ನನ್ನ ಹೆಸರು ಚಾಂದಿನಿ ಅಂತ ಹೇಳಿ. ಶಿಖಂಡಿ ಮೂವಿ ಎಲ್ಲ ನಾವು 7 ಜನ, ಇದರಲ್ಲಿ ಯಲ್ಲಮ್ಮನ ಪಾತ್ರೆ, ಇದು ಮಹಾಭಾರತದ ಕತೆ. ಇದರಲ್ಲಿ 7 ಜನನು ನಾವು ಆ್ಯಕ್ಟ್ ಮಾಡಿದ್ವಿ. 5 ಜನ ಬಂದಿದ್ವಿ, ಇಬ್ಬರು ಬಂದಿಲ್ಲ. ಹೊಸತೆ ಬಂದಿದ್ವಿ ಇಬ್ಬರು. ಇದರಲ್ಲಿ ನಮ್ಮ ಪೋಲಾ ಪ್ರವೀಣ್ ಸರ್ ಅವರು, ಉಮೇಶ್ ಅವರು, ಮತ್ತು ನಮ್ಮ ಗುರುಮೂರ್ತಿ ಸರ್ ಅವರು ನನ್ನ ಕರೆಸಿ ಈ ಫಿಲಿಮಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಕೊಟ್ಟಿದ್ದದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಈ ಫಿಲಿಮು ಭಾಳ ಚೆನ್ನಾಗಿ ಬಂದಿದೆ. ಯಲ್ಲಮ್ಮನ ಕತೆ ಸಾಂಗ್ ಎಲ್ಲ ಬಂದಿದೆ. ಇವಾಗ ಎಲ್ಲ ಟ್ರೆಂಡಾಗಿ ಬೇರೆ ಬೇರೆ ಸಾಂಗ್, ಯಲ್ಲಮ್ಮನ ಸಾಂಗ್ಸ್, ದೇವ್ರ ಸಾಂಗ್ಸ್ ಅದು ಬರ್ತಾ ಇದ್ದಿಲ್ಲ. ಇವಾಗ ಹೊಸದಾಗಿ ಮತ್ತೆ ಯಲ್ಲಮ್ಮನ ಸಾಂಗ್ ಬಂದಿದೆ. ನಮಗೆ ಇದರಲ್ಲಿ ನಾವು ಜ್ಯೋತಿಯಾಗಿ, ನಾವು ಅಸಲಿನ ಮಂಗಳಮುಖಿಯಾಗಿ ಇದರಲ್ಲಿ ಜ್ಯೋತಿ ಕ್ಯಾರೆಕ್ಟರ್ ಆಗಿ ಮಾಡಿದ್ದಕ್ಕೆ ನಮಗೆ ಭಾಳ ಸಂತೋಷ ಆಯಿತು. ಇದು ಪ್ರತಿಯೊಬ್ಬರು ನಮ್ಮ ಕರ್ನಾಟಕದಾಗಿರೋರು ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ಈ ಸಿನಿಮಾ ಪ್ರತಿಯೊಬ್ಬರು ಹೋಗಿ ಥಿಯೇಟ್ರಲ್ಲಿ ನೋಡ್ಬೇಕಂತೇಳಿ ಕೇಳ್ತೀನಿ. ಥ್ಯಾಂಕ್ ಯು ಚಾಂದಿನಿ ಅವರೇ. ವೇದ ಅವ್ರನ್ನ ಮಾತಾಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪತ್ರಿಕೋದ್ಯಮದಲ್ಲಿ ಎಲ್ಲರಿಗೂ ಧನ್ಯವಾದಗಳು. ನನಗಿದು ಫಸ್ಟ್ ಸ್ಟೇಜ್ ಮಾತಾಡೋದು ಬಂದ ಸ್ಟೇಜ್ ಮೇಲೆ. ಸೊ ನನಗೆ ಈ ಥರ ಈ ಮೂವಿನಲ್ಲಿ ಆಕ್ಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರವೀಣ್ ಸರ್ ಮತ್ತು ಗುರುಮೂರ್ತಿ ಸರ್, ದಯಾ ಸರ್ ಮತ್ತು ಉಮೇಶ್ ಸರ್ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟ್ ಟೈಮು ಇದರಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಓಕೆ ಅಂತ ಹೇಳಿದೆ. ಬಟ್ ನನಗೆ ಹೋಪ್ ಇರಲಿಲ್ಲ ಅವ್ರು ನನಗೆ ಚಾನ್ಸ್ ಕೊಡ್ತಾರೆ ಈ ಮೂವಿನಲ್ಲಿ ಅಂತ. ಜಸ್ಟ್ ಮಾತಾಡೋಕ್ಕಿಂತ ಕರೆಸಿದ ಮೇಲೆ ನನಗೆ ತುಂಬ ಲೈಕ್ ಆಯಿತು. ಸ್ಟೋರಿ ಎಲ್ಲ ಹೇಳಿದ್ರು ಮಾಡ್ತೀರಾ ಅಂತ. ಓಕೆ ಅಂತ ಅಂದ್ಬಿಟ್ಟು ಒಪ್ಕೊಂಡು ಮಾಡಿದೆ. ಬಟ್ ಶೂಟಿಂಗ್ ಟೈಮಲ್ಲಿ ಅನ್ನಿಸ್ತು ಯಾರಿಗೂ ಅವರು ಮೇಲೆ ಕೆಳಗೆ ಅಂತ ನೋಡಿಲ್ಲ, ಎಲ್ಲರೂ
ಲೈಕ್ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದ್ದಾರೆ. ಪೋಸ್ಟರ್ ಮೋಷನ್ ಪೋಸ್ಟರ್ ಟೈಮಲ್ಲಿ ಹೇಳಿರ್ಬೋದು, ಎಲ್ಲರೂ ಹೇಳಿದ್ದಾರೆ ಲೈಕ್ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಶೂಟಿಂಗ್ ಅನ್ನೋ ಆ ಥರ ಫೀಲೇ ಬರಲಿಲ್ಲ. ತುಂಬ ಇಷ್ಟ ಆಯಿತು. ಮತ್ತು ಮೇ 15ಗೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಈ ಮೂವಿನ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಓಕೆ, ಈಗ ಫೈನಲಿ ರಾಘು ನೀವು ಹೇಳ್ಬೇಕು ನನಗೆ. ಓಕೆ, ಎಲ್ರಿಗೂ ಫಸ್ಟ್ ಆಫ್ ಆಲ್ ನಮಸ್ಕಾರ. ಈ ಥರ ಲಾಸ್ಟಲ್ಲಿ ಮಾತಾಡೋದಂದ್ರೆ ಒಂದು ಸ್ವಲ್ಪ ಹೆದರಿಕೆ ಆಗುತ್ತೆ, ಯಾಕಂದರೆ ಯಾರು ಏನು ಮಾತಾಡಿಲ್ಲ ಅನ್ನೋದನ್ನ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಸೊ ಈ ಒಂದು ಟೀಮಲ್ಲಿ ಆ್ಯಕ್ಟ್ ಮಾಡಿರೋದು, ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ನಿಜವಾಗ್ಲೂ ತುಂಬಾ ಸಂತೋಷ ಕೊಟ್ಟಿರುವಂಥ ವಿಚಾರ. ಯಾಕಂತ ಹೇಳಿದರೆ ಇಷ್ಟು ವರ್ಷಗಳ ಕಾಲ ಒಂದು ಹೆಣ್ಣು ಪಾತ್ರನೇ ಹಾಕೊಂಡು ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ಅಂಥದ್ರಲ್ಲಿ ಈ ಒಂದು ಸಿನಿಮಾದಲ್ಲಿ ಒಂದು ಹುಡುಗ ಹೆಣ್ಣು ಪಾತ್ರ ಮಾಡೋದಕ್ಕೆ ವ್ಯತ್ಯಾಸ ಇದೆ, ಆಮೇಲೆ ಒಂದು ಮಂಗಳಮುಖಿಯ ಪಾತ್ರ ಮಾಡೋದಕ್ಕೆ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ನನಗೆ ಅದು ತುಂಬ ಚಾಲೆಂಜಿಂಗ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನನಗೆ ಈ ಪಾತ್ರವನ್ನು ತುಂಬಾನೇ ಸಂತೋಷದಿಂದ ಮಾಡಿದ್ದೀನಿ, ತುಂಬಾನೇ ವರ್ಕ್ ಮಾಡ್ಕೊಂಡು ನಾನು ಈ ಕೆಲಸ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಇದರಲ್ಲಿ ಒಂದು ಎಲ್ಲಮ್ಮ ಇವತ್ತೇನು ಎಲ್ಲಮ್ಮ ಒಂದು ಸಾಂಗ್ ಬಗ್ಗೆ ನಾನು ಹೇಳಲೇಬೇಕು. ಫಸ್ಟ್ ಡೇ ಸಿನಿಮಾ ಬಗ್ಗೆ ನನ್ನ ಹತ್ರ ಹೇಳೋದಕ್ಕೆ ಬಂದಿದ್ರು ದಯಾ ಸರ್ ಮತ್ತು ಗುರುಮೂರ್ತಿ ಸರ್ ಅವರು ನಮ್ಮ ಮನೆಗೆ. ನನಗೊಂದು ಅಭ್ಯಾಸ ಇದೆ, ಯಾವಾಗಲೂ ನಮ್ಮ ಮನೆಯಲ್ಲಿ ಒಂದು 8 ಗಂಟೆ ಅಷ್ಟೊತ್ತಿಗೆ ನಾನು ಯಾವುದಾದ್ರೂ ಹಾಡು ಹಾಕ್ತೀನಿ, ದೇವರ ಹಾಡನ್ನು ಹಾಕಿರ್ತೀನಿ. ಪ್ರತಿದಿನ ಅದ್ರ ಪಾಡಿಗೆ ಅದು ಹಾಡುಗಳು ಹೋಗ್ತಾ ಇರುತ್ತೆ. ಅವತ್ತು ನನಗೆ ಗೊತ್ತೇ ಇರಲಿಲ್ಲ, ನಮ್ಮ ಮನೇಲಿ ಅವತ್ತು ಒಂದು 4 ಎಲ್ಲಮ್ಮ ದೇವಿ ಹಾಡುಗಳು ಆಗಿದೆ, ಪ್ಲೇ ಆಗಿದೆ ಆಟೋಮೆಟಿಕ್ಲಿ. ಸೊ ನನಗೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಅಂದ್ರೆ ಈ ಸಿನಿಮಾದಲ್ಲಿ ಎಲ್ಲಮ್ಮ ದೇವಿಯ ಒಂದು ಇಂಪ್ಯಾಕ್ಟ್ ಇದೆ ಅಂತ ಹೇಳಿ ನನಗೆ ಯಾವಾಗ ಇವರು ಸಿನಿಮಾ ಕತೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಸತ್ಯ ಸರಿ ನೋಡಿ ನನಗೆ ನಿಜವಾಗ್ಲೂ ರೋಮಾಂಚನ ಆಗೋಗ್ಬಿಡ್ತು. ನಾನು ಅವ್ರಿಗೆ ಅವತ್ತೇ ಹೇಳಿದೆ, ಸರ್ ಇವತ್ತು ಬೆಳಗ್ಗೆ 4 ಸರಿ ನಾನು ಎಲ್ಲಮ್ಮ ದೇವಿ ಹಾಡನ್ನ ಹಾಕಿದ್ದೀನಿ, ನಿಮ್ಮ ಕಥೆಯಲ್ಲೂ ಕೂಡ ಎಲ್ಲಮ್ಮ ದೇವಿ ಇದೆ ಅಂತ ಹೇಳಿದ್ರೆ, ಸರ್ ಈ ಪ್ರಾಜೆಕ್ಟ್ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಅಂತ ನಾನು ಅವತ್ತು ಹೇಳಿದೆ. ಈ ಒಂದು ಶಿಖಂಡಿ ಸಿನಿಮಾದಲ್ಲಿ ಎಲ್ಲಮ್ಮ ದೇವಿಯ ಆಶೀರ್ವಾದ ತುಂಬಾನೇ ಇದೆ ಅಂತ ಹೇಳೋದಕ್ಕೆ ಇದು ಒಂದು ಎಕ್ಸಾಂಪಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಪ್ರವೀಣ್ ಸರ್ ನಮಗೆ ಎಲ್ಲೂ ಕೂಡ ಪ್ರೊಡ್ಯೂಸರ್ ಅಂತ ಅನ್ನಿಸ್ಲೇ ಇಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ತುಂಬಾ ಜನ ಜೊತೆ ನಾವು ಕೆಲಸ ಮಾಡ್ಬೇಕಾದ್ರೆ ಇವ್ರು ಎಲ್ಲೂ ನಮ್ಮ ಹತ್ರ ಆ ತರ ನಡ್ಕೊಳ್ಳೇ ಇಲ್ಲ. ಅವ್ರು ನಮ್ಗೆ ಬಂದು ಅಡುಗೆ ಸರ್ವ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಟೀಮಲ್ಲಿ ಎಲ್ಲರೂ ಎಷ್ಟು ಕಂಫರ್ಟೇಬಲ್ ಆಗಿರ್ತಾರೋ ನಾವು ಅಷ್ಟು ಕಂಫರ್ಟೇಬಲ್ ಆಗಿ ಆ್ಯಕ್ಟ್ ಮಾಡಬೇಕು. ದಯಾ ಸರ್ ನೀವು ಹಂಗೆ ಹಿಂದೆ ನಿಂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ, ಒಂದು ಸ್ವಲ್ಪ ಮುಂದೆ ಬನ್ನಿ. ನಿಮ್ಮ ಕಾಂಟ್ರಿಬ್ಯೂಷನ್ ಇದರೊಳಗೆ ತುಂಬ ಇದೆ. ದಯಾ ಸರ್ ಆಗಿರಲಿ, ಉಮೇಶ್ ಸರ್ ಆಗಿರಲಿ, ಗುರುಮೂರ್ತಿ ಸರ್ ಆಗಿರಲಿ, ಎಲ್ಲರೂ ನಮಗೆ ತುಂಬ ಕಂಫರ್ಟೇಬಲ್ ಫೀಲ್ ಕೊಟ್ಟರು. ಅವರಿಂದನೇ ನಾವು ಇವತ್ತು ಏನೇ ಇದ್ರೊಳಗೆ ಕಾಣಿಸ್ತಾ ಇರಬಹುದು, ಬಟ್ ಇದರಲ್ಲಿ ನಾವೊಂದು 50% ಮಾಡಿದ್ರೆ ಇನ್ನು 50% ಆಗಿರೋದು ಈ ಸಿನಿಮಾದ ಟೆಕ್ನಿಕಲ್ ಟೀಮಿಂದ ಅಂತ ಹೇಳಬೇಕು. ಎಲ್ಲಾ ಟೆಕ್ನಿಕಲ್ ಟೀಮಿಗೆ ನನ್ನ ನಿಜವಾಗ್ಲೂ ಸಾಷ್ಟಾಂಗ ನಮಸ್ಕಾರಗಳು. ಯಾಕಂತ ಹೇಳಿದ್ರೆ ನೀವು ಯಾರು ನಮಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನಾವು ಏನು ಮಾಡೋದಕ್ಕಾಗಲ್ಲ. ನಮ್ಮ ಕೆಲಸ 20% ಆಗಿದ್ರೆ ನಿಮ್ಮೆಲ್ಲ ಕೆಲಸ 80 ಆಗಿರುತ್ತೆ. ಸೊ ಹಾಗಾಗಿ ನಾವು ಅವ್ರಿಗೆ ಯಾವಾಗಲೂ ಆಭಾರಿಯಾಗಿರ್ಬೇಕು. ಥ್ಯಾಂಕ್ ಯು ಸೋ ಮಚ್. ಶಿಖಂಡಿ ಸಿನಿಮಾ ಮೇ 15ಕ್ಕೆ ಅತ್ಯುತ್ತಮವಾಗಿ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಟಾಸ್ಕ್ ಏನು ಅಂತ ಹೇಳ್ಬೇಡಿ, ಕಾವಲಿ ಆಗ್ತಿದೆ ನನಗೆ. ಟಾಸ್ಕ್ ಹೇಳ್ತೀನಿ, ಆದ್ರೆ ಅದಕ್ಕೂ ಮುನ್ನ 4 ಜನಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಪ್ಲೀಸ್ ಬಿ ಸೀಟೆಡ್. ಆಮೇಲೆ ಟಾಸ್ಕ್ ಅದಕ್ಕೂ ಮುನ್ನ ರೀಸೆಂಟ್ ಆಗಿರ್ಬೋದು ಅಥವಾ ನೀವು ಮಾಡೋದು ಅಂತಂದ್ರೆ ಅಥವಾ ಬಹುಶಃ ನಿಮ್ಮೆಲ್ಲ ಅಭಿಮಾನಿಗಳ ಫೇವ್ರೆಟ್ ಅಂದ್ರೆ ಉಮಾಶ್ರೀ ಮೇಡಮ್ ಅವರ ತರ ಮಾತಾಡ್ತಿರಲ್ಲ ಅದು ಅಲ್ವಾ? ಸೊ ಹಾಗಾಗಿ ಸಿನಿಮಾದ ಟ್ರೇಲರ್ ಅಲ್ಲಿ ನಮ್ ಹೀರೋ ಒಂದು ಡೈಲಾಗ್ ಹೇಳ್ತಾರೆ. ಆ ಡೈಲಾಗ್ ನ ಉಮಾಶ್ರೀ ಮೇಡಮ್ ಹೇಳಿದ್ರೆ ಹೇಗಿರುತ್ತೆ ಅನ್ನೋದನ್ನ ನೀವು ನಮ್ಗೆ ಮಾಡಿ ತೋರಿಸ್ಬೇಕು. ಅದೇ ಟಾಸ್ಕ್ ನಿಮ್ಗೆ. ಡೈಲಾಗ್ ಏನಂತ ನಾನು ಹೇಳ್ಕೊಡ್ತೀನಿ. ನಾವು ಕಾಪಿ ರೈಟ್ಸ್ ನೋಡಿ ಚಿಕ್ಕ ಬರ್ಕೊಳ್ಳೋದ್ರಲ್ಲಿ ನಾವು ಹೆಸರುವಾಸಿ. ಓಕೆನಾ? ಅದು ಗೊತ್ತು, ನಿಮ್ ಪ್ರಿನ್ಸಿಪಲ್ ನನಗೆ ಗೊತ್ತು. ಆಲ್ರೈಟ್, ಓಕೆ, ವೆರಿ ಸಿಂಪಲ್. ನಮ್ ಶತ್ರು ಯಾರು ಅಂತ ನಮಗ್ ಗೊತ್ತಾದ್ಮೇಲೆ ಅವನಿಗೂ ಕೂಡ ನಾವ್ ಯಾರು ಅನ್ನೋದು ಗೊತ್ತಾಗ್ಬೇಕು. 2 ಲೈನು. ಆವಾಗ್ಲೇ ಯುದ್ಧ ಭಯಂಕರವಾಗಿರುತ್ತೆ. ನಮ್ ಶತ್ರು ಯಾರು ಅಂತ ನಮಗ್ ಗೊತ್ತಾದ್ಮೇಲೆ ಅವನಿಗೂ ನಾವ್ ಯಾರು ಅನ್ನೋದು ಗೊತ್ತಾಗ್ಬೇಕು. ಆವಾಗ್ಲೇ ಯುದ್ಧ ಭಯಂಕರವಾಗಿರುತ್ತೆ. ಅದಾದ್ರೆ ನೀವು ಯಾವ ತರ ಹೇಳ್ಬೇಕಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಉಮಾಶ್ರೀ ಮೇಡಮ್ ಅವ್ರ ತರ ಅದೇ ನಿಮ್ ಟಾಸ್ಕ್. ರೆಡಿನಾ? ಉಮಾಶ್ರೀ ಮೇಡಮ್ ಒಂಥರ ಆಕ್ಟ್ ಮಾಡಿದ್ರೆ ಒಂಥರ ಮಾಡೋದು. ಉಮಾಶ್ರೀ ಅಮ್ಮ ಒಂದೊಂದು ಸಿನಿಮಾದಲ್ಲಿ ಒಂದೊಂಥರ ಆಕ್ಟ್ ಮಾಡಿದ್ರೆ. ಉಮಾಶ್ರೀ ಮೇಡಮ್ ಅವರ ಯಾವ್ದು ಫೇವರಿಟ್ ಪಾತ್ರ, ಆ ಪಾತ್ರ ನಿಮ್ಗೆ ನನ್ನ ಫೇವರಿಟ್ ಪಾತ್ರ ಬಂದು ಪುಟ್ನಂಜ ಸಿನಿಮಾದ. ನಮ್ಮ ಫೇವರಿಟ್ ಅಷ್ಟೇ, ಸೇಮ್ ಪೇಜ್. ನಿಮ್ಮ ಫೇವರಿಟ್ ಅದ ತಾನೆ? ಓಕೆ,
ಎಸ್ ಸರ್. ನಮ್ ಶತ್ರು ಯಾರು ಅಂತ ನಮಗೆ ಗೊತ್ತಾದ ಮ್ಯಾಗೆ ಅವನಿಗೂ ನಾವ್ ಯಾರು ಅಂತ ಗೊತ್ತಾಗಿರ್ಬೇಕು. ಅವಾಗ್ಲೇ ಯುದ್ಧ ಭಯಂಕರವಾಗಿರೋದು. ಸರಸ್ವತಿನ ಹೆಂಗ್ ಹೊಲ್ಸ್ಕೊಂಡಿದೀರಾ ನೀವು ಅಂದ್ರೆ Thank you. ನಾನು ನಮ್ಮ ವೆಂಕಿಯವ್ರ ಬಗ್ಗೆ ಹೇಳೇ ಇಲ್ಲ. ಇವಾಗ ನೀವು ಕಣ್ಣಿಗೆ ಕಾಣಿಸಿದ್ರೆ ನನಗೆ ಯಾವಾಗಲೂ ಎಲ್ಲಿ ಕೂತಿದ್ದೀರಾ ಅಂತ ಹೇಳಿ ಅವ್ರಿಗೂ ಅಷ್ಟೇ ಅವರ ಕೈ ಚಳಕನು ತುಂಬಾ ಚೆನ್ನಾಗಿದೆ ಈ ಒಂದು ಸಿನಿಮಾದಲ್ಲಿ. ವೆಂಕಿ ಅವರೇ ನಿಮಗೂ ಕೂಡ ಥ್ಯಾಂಕ್ ಯು. ಅಂಡ್ ನಾನು ಯಾವ್ದಾದ್ರು ಹೆಸರು ಮಿಸ್ ಮಾಡಿದ್ರೆ ದಯವಿಟ್ಟು ಮನಸ್ಸಿನಲ್ಲಿ ಬೈಕೋಬೇಡಿ. ಹೊರಗಡೆ ಸಿಕ್ಕಿದಾಗ ನನಗೆ ಡೈರೆಕ್ಟ್ ಆಗಿ ಥ್ಯಾಂಕ್ ಯು. ಮೊದಲನೇ ಸಿನಿಮಾ ಹಾಗೆ ಸೊ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ಪೋಲಾ ಪ್ರವೀಣ್ ಸರ್, ಬಿಕಾಸ್ ನಾನು IT ಫೀಲ್ಡಿಂದ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೆ. ಸೊ ಅಲ್ಲಿಂದ ನನ್ನನ್ನು ರೆಕಗ್ನೈಸ್ ಮಾಡಿ ನನಗೆ ಆಪರ್ಚುನಿಟಿ ಕೊಟ್ಟು ನನ್ನನ್ನು ಐ ಮೀನ್ ದೇ ಕೆಪ್ಟ್ ಅ ಕಾನ್ಫಿಡೆನ್ಸ್ ಆನ್ ಮೀ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ಸೆಟ್ಟಲ್ಲಿ ನಮ್ಮನ್ನೆಲ್ಲರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಫ್ಯಾಮಿಲಿ ಥರಾನೇ ಇದ್ವಿ. ಸೊ ಐ ಮೀನ್ ದೇ ಟ್ರೀಟೆಡ್ ಲೈಕ್ ವೆರಿ ನೈಸ್ಲಿ. ಆ್ಯಂಡ್ ನಮ್ಮೆಲ್ಲರದ್ದು ಬಾಂಡ್ ತುಂಬಾ ಚೆನ್ನಾಗಿತ್ತು ಸೆಟ್ಟಲ್ಲಿ. ಸೊ ಮಕ್ಳ ಥರನೇ ಟ್ರೀಟ್ ಮಾಡಿದ್ದಾರೆ. ಸೊ ಫಾರ್ ಆಲ್ ದೋಸ್ ಥಿಂಗ್ಸ್ ಐ ವುಡ್ ಲೈಕ್ ಟು ಥ್ಯಾಂಕ್ ಪೋಲಾ ಪ್ರವೀಣ್ ಸರ್ ಆ್ಯಂಡ್ ಮ್ಯಾಮ್ ಆ್ಯಂಡ್ ದ ಹೋಲ್ ಫ್ಯಾಮಿಲಿ ಆಫ್ ದಯಾಸ್. ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ನಮ್ಮ ಡೈರೆಕ್ಟರ್ ಸರ್ ಗುರುಮೂರ್ತಿ ಸರ್. ಸೊ ನಾನು ಫ್ರೆಶರ್ ಆಗಿರೋದ್ರಿಂದ ಮುಂಚೆ ಯಾವುದೂ ಸಿನಿಮಾ ಮಾಡಲಿಲ್ಲ. ಇದು ನನ್ನ ಮೊದಲನೇ ಸಿನಿಮಾ. ಅದಕ್ಕೆ ನಮ್ಮ ಶೂಟ್ ಸ್ಟಾರ್ಟಿಂಗಿಂತ ಮುಂಚೆ ದೇ ಡಿಡ್ ವರ್ಕ್ಶಾಪ್. ತುಂಬಾ ವರ್ಕ್ಶಾಪ್ಸ್ ಮಾಡಿ ಆ್ಯಕ್ಟಿಂಗ್ ಸ್ಕಿಲ್ಸ್ ಇಂಪ್ರೂವ್ ಮಾಡಿ ಅದಾದಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು. ಸೊ ನನಗೆ ಈ ವೇಟೇಜ್ ಇರೋ ಕ್ಯಾರೆಕ್ಟರ್ ಕೊಟ್ಟು ಅವ್ರು ನನ್ನ ನಂಬಿ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಐ ಹೋಪ್ ಐ ಹ್ಯಾವ್ ಮೆಟ್ ದ ಎಕ್ಸ್ಪೆಕ್ಟೇಷನ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, Gurumurthy sir, for giving this opportunity. And also ಎಲ್ಲರೂ, I mean all the artists, all the technicians, mainly Daya sir, ಉಮೇಶ್ ಸರ್, ಎಲ್ಲರೂ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀವಿ ನಾವು ಈ ಸಿನಿಮಾನ ಮಾಡಲಿಕ್ಕೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೇವೆ ಈ ಸಿನಿಮಾನ. ಸೊ ಎಲ್ಲರೂ ಪ್ಲೀಸ್ May 15ಗೆ ಥಿಯೇಟರ್ಗೆ ಬಂದು ನೋಡಿ ಸಿನಿಮಾನ. ಸೊ ಎಲ್ಲ ಮೀಡಿಯಾದವ್ರಿಗೂ ತುಂಬಾ ಥ್ಯಾಂಕ್ ಯು. ನೀವು ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ. ನಮ್ಮ ಮೋಷನ್ ಪೋಸ್ಟರ್ಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಟೀಸರ್ಗೂ ಸಪೋರ್ಟ್ ಮಾಡಿದ್ದೀರಾ, ಸಾಂಗ್ಗಳಿಗೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ಈಗ ಟ್ರೈಲರ್ ರಿಲೀಸ್ ಆಗ್ತಿದೆ. ಸೊ ಈಗಲೂ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನಮಗೆ. ಸೊ May 15ಗೆ ನಾನು ಹೇಳಿದಾಗೆ ಸಿನಿಮಾ ರಿಲೀಸ್ ಆಗ್ತಿದೆ. ಪ್ಲೀಸ್ ಎಲ್ಲರೂ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇಂಟ್ರೊಡಕ್ಷನ್ ಇವತ್ತು ನೀವೇನ್ ಮಾತಾಡ್ತೀರಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಅಣ್ಣಂಗೆ ಥ್ಯಾಂಕ್ಸ್, ಅಮ್ಮಂಗೆ ಥ್ಯಾಂಕ್ಸ್, ಪ್ರವೀಣ್ ಸರಿಗೆ ಥ್ಯಾಂಕ್ಸ್, ಎಲ್ಲರಿಗೂ ಥ್ಯಾಂಕ್ಸ್. ಅದು ನಾನೇ ತೆಗೆದು ಮಿಕ್ಕಿದ್ದೀವಿ. And also, I am very happy and proud that my first film is with Pola Praveen sir, banner in that. So I am very thankful. Thank you. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮದವ್ರಿಗೂ ಮತ್ತು ಎಲ್ಲ ಗೆಸ್ಟ್ಗಳಿಗೂ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತ. ನೀವೆಲ್ಲ ಬಂದಿದ್ದು ನಮ್ಮ ತಂಡಕ್ಕೆ ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಮಾಡ್ತಾರೆ, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಯುವರಾಜ್ ಗೌಡ, ನಾನು ಚಿಕ್ಕಂಡಿ ಚಿತ್ರದ ನಾಯಕ. ಇವತ್ತು ಏನು ಟ್ರೈಲರ್ ನೋಡಿದ್ರಿ, ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆ 1.5 ವರ್ಷದಿಂದ ನನಗೆ ಆವತ್ತಿಂದ ಇವತ್ತವರೆಗೂ ತುಂಬ ಹಡತಾರೆ, ಎಷ್ಟೋ ಕಷ್ಟಗಳನ್ನ ಫೇಸ್ ಮಾಡ್ಕೊಂಡು ಸಿನಿಮಾ ಇಲ್ಲಿ ಗಂಟೆ ಬಂದಿದೆ. ಇವತ್ತು ಇಷ್ಟು ಚೆನ್ನಾಗಿ ಬರೋ ಕಾರಣ ಅಂದರೆ ನಮ್ಮ ಗುರುಮೂರ್ತಿ ಸರ್ ಮತ್ತು ಪ್ರವೀಣ್ ಸರ್. ಯಾಕೆಂದರೆ ಒಬ್ಬರು ಒಂದು ಚೆನ್ನಾಗಿರೋ ಕನಸನ್ನ ಕಾಣ್ತಾರೆ, ಇನ್ನೊಬ್ರು ಏನು ಕನಸು ಕಂಡಿರ್ತಾರೋ ಅದನ್ನ ನೆರವೇರಿಸೋಕ್ಕೆ ಸಪೋರ್ಟ್ ಮಾಡ್ತಾರೆ. ಸೊ ಇವತ್ತು ಈ ಸಿನಿಮಾ ಇಲ್ಲಿ ಗಂಟೆ ಬರೋಕ್ಕೆ ಇಬ್ಬರು ಮೇನ್ ಕಾರಣ ಅಂತ ಹೇಳ್ತೀನಿ. ಮತ್ತು ನೀವು ಟ್ರೈಲರ್ ನೋಡಿದಾಗ ಸಿನಿಮಾ ನಿಮ್ಮನ್ನ ತುಂಬ ನಗಿಸುತ್ತೆ, ಮತ್ತು ನಿಮಗೆ ತುಂಬ ಎಮೋಷನ್ಸ್ ಇದೆ, ತುಂಬ ಎದುರಿಸುತ್ತೆ. ಎಲ್ಲ ವಾವ್ ಎಲಿಮೆಂಟ್ಸ್ ಎಲ್ಲ ಇದೆ. ಸಖತ್ತು ಒಂದು ಅದ್ಭುತ ಎಲ್ಲ ಅಂಶಗಳು ಇಟ್ಕೊಂಡು ಬರ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು. ಮತ್ತು ಇನ್ನೊಂದು ನಮಗೆಲ್ಲರೂ ನಮ್ಮ ಕರ್ತವ್ಯ ಏನು ಅಂದರೆ, ಇವಾಗ ಗುರುಮೂರ್ತಿ ಸರ್ ಈ ಸಿನಿಮಾನ ನಾವು ಗೆಲ್ಸಿದ್ರೆ ಗುರುಮೂರ್ತಿ ಸರ್ ನನ್ನಂತ ಎಷ್ಟೋ ಹೊಸ ಕಲಾವಿದರು ಅವಕಾಶ ಮಾಡಿಕೊಡ್ತಾರೆ, ಎಷ್ಟೋ ಒಂದು ದಾರಿ ಆಗುತ್ತೆ. ಮತ್ತು ಪ್ರವೀಣ್ ಸರ್ ಅಷ್ಟೇ, ಈಗಿನ ಕಾಲದಲ್ಲಿ ಇಂಡಸ್ಟ್ರಿ ಬಂಡವಾಳ ಹೂಡೋರೇ ಕಮ್ಮಿ, ಅದರಲ್ಲೂ
ಹೊಸಬ್ರ ಮೇಲೆ ಬಂಡವಾಳ ಹೂಡೋದು ತುಂಬಾ ಕಮ್ಮಿ. ನಾವು ಎಲ್ಲರೂ ನಿಂತು ಜೊತೆಗೆ ಅವ್ರನ್ನ ಗೆಲ್ಸ್ಕೊಟ್ರೆ ನನ್ನಂತ ಎಷ್ಟೋ ಜನ ಕಲಾವಿದರಿಗೆ ಅವರು ಅನ್ನ ಹಾಕ್ತಾರೆ. ಸೊ ಮೇ 15 ಶಿಖಂಡಿ ಬರ್ತಿದೆ, ನೀವೆಲ್ಲರೂ ಸಹಕಾರ ಮಾಡಿ ಸಿನಿಮಾನ ಗೆಲ್ಸ್ಕೊಡ್ಬೇಕು ಈ ಹಂತದಲ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ಮಾತು ಏನು ಅಂದರೆ, ಈ ಸಿನಿಮಾಗೋಸ್ಕರ ಯಾರ ಟೆಕ್ನಿಷಿಯನ್ ತುಂಬಾ ಕಷ್ಟಪಟ್ಟಿದ್ದೀರಾ. ಸೊ ನಿಮ್ಮಿಂದ ಈ ಸಿನಿಮಾ ಇಲ್ಲಿ ಗಂಟೆ ಬಂದಿದೆ. ಪ್ರದ್ಯುತ್ತಮ್ ಸರ್, ಕಿನ್ವಲ್ ಸರ್, ಕವಿ ಸರ್, ದಯಣ್ಣ, ಹಾಗೆ ಪ್ರತಿಯೊಬ್ಬರು ಸಹ ಸಿಟಿ ಸ್ಟುಡಿಯೋ ಅವರು ಎಲ್ಲರೂ ಸಹ ತುಂಬಾ ಕಷ್ಟಪಟ್ಟಿದ್ದೀರಾ. ನೀವೆಲ್ಲರೂ ಹಾರ್ಡ್ ವರ್ಕ್ ಪ್ರತಿಫಲ ಸಿಗುತ್ತೆ. ಮತ್ತು ಈ ಚಿತ್ರತಂಡದಲ್ಲಿ ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗಲಿ ಎಲ್ಲರೂ ಸಹ ಸಖತ್ ಪರಿಶ್ರಮ ಪಟ್ಟಿದ್ದಾರೆ ಸಿನಿಮಾನ ಇಲ್ಲಿ ಗಂಟ ಬರೋದಕ್ಕೆ. ಬಹುಶಃ ನಮ್ಮೆಲ್ಲ ಪರಿಶ್ರಮ ಒಂದು ದಿವಸ ಇಳಿಬೇಕು ಅಂದರೆ ನೀವು ಥಿಯೇಟ್ರಿಗೆ ಹೋಗಿ ಫಸ್ಟ್ ಡೇ ಸಿನಿಮಾ ನೋಡಿ ಚೆನ್ನಾಗಿದೆ ಅಂದರೆ ಸಾಕು, ನಮ್ಮ ಪರಿಶ್ರಮ ಎಲ್ಲ ಇಳಿದೋಗುತ್ತೆ. ದಯವಿಟ್ಟು ಶಿಖಂಡಿ ಮೇ 15 ಬರ್ತಿದೆ, ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬೇಕಾಗಿರ್ತಾರೆ. ಬಳ್ಳಾರಿಯಲ್ಲಿ ಸಾಕಷ್ಟು ಸಿನಿಮಾ ಅಭಿಮಾನಿಗಳಿದ್ದಾರೆ. ಸಿನಿಮಾನ ತುಂಬಾ ಪ್ರೀತಿಸಿ ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾನ ಬಳ್ಳಾರಿಯ ಜನತೆ ಬಹಳಷ್ಟು ನೋಡ್ತಾರೆ. ಅಂದ್ರೆ ನಾವೆಲ್ಲರೂ ನೋಡ್ತೀವಿ, ಬಟ್ ಬಳ್ಳಾರಿಯಲ್ಲೂ ಕೂಡ ಜನರು ಸಿನಿಮಾ ಮಂದಿರಕ್ಕೆ ಬಂದು ನೋಡುವಷ್ಟು ಪ್ರೀತಿ ಇದೆ ಅವರಿಗೆ ಸಿನಿಮಾದ ಮೇಲೆ. ಅಲ್ಲಿನ ನಿರ್ಮಾಪಕರನ್ನೇ ಹುಡುಕ್ತಾ ಇರ್ತಾರೆ. ಆದ್ರೆ ಕೆಲವರು ನಿರ್ಮಾಪಕರು ಇಲ್ಲಪ್ಪ ಸಿನಿಮಾಗೆ ಬಂಡವಾಳ ಹೂಡೋದು ಹೇಗೆ, ಅದು ಬರೋದಿಲ್ಲ ಅಂತ ಒಂದು ಕಹಿ ಅನುಭವಗಳನ್ನ ಪಡ್ಕೊಂಡಿರ್ತಾರೆ. ಆದ್ರೆ ಇದನ್ನ ಸುಳ್ಳು ಮಾಡ್ಬೇಕು ಅಂತ ನಮ್ಮ ನಿರ್ದೇಶಕರಾದಂತಹ ಗುರುಮೂರ್ತಿ ಸರ್ ಅವರು ಹೋಗೋದೆ ನಮ್ಮ ಪೋಲಾ ಪ್ರವೀಣ್ ಸರ್ ಅವ್ರ ಜೊತೆಗೆ. ಅವರನ್ನ ಭೇಟಿ ಮಾಡ್ತಾರೆ, ಕಥೆಯನ್ನ ಹೇಳ್ತಾರೆ. ಅಂದ್ರೆ ಗುರುಮೂರ್ತಿ ಸರ್ ಅವರ ಕತೆ ಮತ್ತು ಅವರ ಕೆಲಸದ ಮೇಲೆ ಅವ್ರ ನಂಬಿಕೆ ಇಟ್ಟು ಸಿನಿಮಾನ ನಿರ್ಮಾಣ ಮಾಡೋದಕ್ಕೆ ಅವರು ರೆಡಿ ಆಗ್ತಾರೆ. ಸಮಾಜ ಸೇವಕರು, ಪೋಲಾ ಪ್ಯಾರಡೈಸ್ ನ ಓನರ್ ಕೂಡ ಹಾಗೆ ಸಿನಿಮಾದ ಬಗ್ಗೆ ಒಂದು ಪ್ಯಾಷನ್ ಅನ್ನ ಇಟ್ಕೊಂಡು ಸಿನಿಮಾನ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಜೊತೆಗೆ ನಮ್ಮ ನಾಯಕಿಯ ತಂದೆ ಪಾತ್ರದಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಸೊ ಈಗ ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ ನಮ್ಮ ಸಿನಿಮಾದ ನಮ್ಮೆಲ್ಲರ ನೆಚ್ಚಿನ ನಿರ್ಮಾಪಕರಾದಂತಹ ಶ್ರೀ ಪ್ರವೀಣ್ ಸರ್ ಅವರು ವೇದಿಕೆಗೆ ಬರಬೇಕು. ಪ್ಲೀಸ್ ವೆಲ್ಕಮ್ ಪೋಲಾ ಪ್ರವೀಣ್ ಕುಮಾರ್ ಅವರನ್ನ. ಐ ಆಲ್ಸೋ ಲೈಕ್ ಟು ವೆಲ್ಕಮ್ ಮೇಡಮ್. ಮೇಡಮ್ ಅಂದ್ರೆ ಚೆನ್ನಾಗಿರುತ್ತೆ ಸರ್. ಮೇಡಮ್ ಪ್ಲೀಸ್ ನೀವು ಬನ್ನಿ. ಲಕ್ಷ್ಮೀ ಪೋಲಾ ಮೇಡಮ್ ಅವರು ಕೂಡ ವೇದಿಕೆಗೆ ಬರಬೇಕು. ಇದು ಕಂಪ್ಲೀಟ್ ಆಗುತ್ತೆ ನಿಮ್ಮಿಬ್ರು ವೇದಿಕೆ ಮೇಲೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮತ್ತು ಮೀಡಿಯಾದವ್ರಿಗೆ ಮತ್ತು ಇನ್ಫ್ಲುಯೆನ್ಸರ್ಗೆ, ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಸ್ವಾಗತ. ಮತ್ತು ಈ ಪಿಕ್ಚರ್ ಇದ್ರ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ, ಹೇಳಿದ್ದಾರೆ. ನಾನು ಸ್ವಲ್ಪ ಬೇರೆ ಸಬ್ಜೆಕ್ಟ್ ಹೇಳಿ ಬರ್ತೀನಿ. ಕನೆಕ್ಟೆಡ್ ಟು ಮೂವಿ ಅವ್ರಿಗೆ. ಈಗ ಫಸ್ಟ್ ಗುರುಮೂರ್ತಿ ಬಂದು ಸ್ಟೋರಿ ಹೇಳಿದಾಗ, ನಮ್ಮ ಡೈರೆಕ್ಟರ್ ಆದ ಗುರುಮೂರ್ತಿ ಅವರು ಬಂದು ಸ್ಟೋರಿ ಹೇಳಿದ್ರು ನನಗೆ. ಬಟ್ ಐ ಟುಕ್ ಟೈಮ್. ಇಸ್ ಇಟ್ ವರ್ತ್, ಎಷ್ಟು ಇನ್ವೆಸ್ಟ್ಮೆಂಟ್, ಅವೆಲ್ಲ ಬೇಸಿಕ್. ನಾನು ಫಸ್ಟ್ ಮೂವಿ ಆ್ಯಕ್ಟಿಂಗಲ್ಲಿ ಸೆಕೆಂಡ್ ಥರ್ಡ್ ಮೂವಿ ಇದರಲ್ಲಿ ಮಾಡ್ಬೋದಂದರೆ ಒಂದು ಎಸ್ಟಿಮೇಟ್ ಕೊಟ್ಟರು ಆಯಿತು. ಸ್ವಲ್ಪ ಲೆಕ್ಕಗಳು ಮಾಡಿಕೊಂಡೆ ಎಷ್ಟು ಅಂತ. ಆಮೇಲೆ 2 ತಿಂಗಳಾದಮೇಲೆ ನನಗೆ ಸೌದತ್ತಿ ಎಲ್ಲಮ್ಮ ಹಾಡು ಕೇಳಿಸಿದ್ರು. ಸರ್ ಈ ಪಿಕ್ಚರಲ್ಲಿ ಈ ಸಾಂಗ್ ಇದೆ ಅಂತ. ಅದು ಏನು ಅನಿಸುತ್ತೋ ಏನಾಯ್ತೋ ಗೊತ್ತಿಲ್ಲ. ಆ ಸಾಂಗ್ ಕೇಳಿದ್ಮೇಲೆ ಇನ್ಸ್ಟೆಂಟ್ಲಿ 1 ನಿಮಿಷ ಕೂಡ ಯೋಚನೆ ಮಾಡಿದ್ರೆ ಎಸ್ ಐ ಆಮ್ ಡೂಯಿಂಗ್ ಇಟ್ ಅಂದೆ. ಅಷ್ಟು ಪವರ್ಫುಲ್ ಇದೆ ಸಾಂಗ್. ಅದೇ ನೀವು ನೋಡಿದ್ದೀರಾ. ಆ್ಯಂಡ್ ಅದಕ್ಕೆ ಜೀವ ಕೊಟ್ಟಿದ್ದವರು ನಮ್ಮೆಲ್ಲ ಮಂಗಳಮುಖಿಯವರು, ನಮ್ಮ ರಾಘವೇಂದ್ರ ಅವರು ಇದ್ದಾರೆ. ಮತ್ತೆಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವೇ ನೋಡಿದ್ದೀರಾ. ಆ್ಯಂಡ್ ಫಿಲ್ಮಲ್ಲಿ ಇಲ್ಲಿ ಮಧ್ಯದಲ್ಲಿ ತೋರಿಸ್ತಾ ಇರ್ತೀವಿ. ಫಿಲ್ಮಲ್ಲಿ ಕಂಪ್ಲೀಟ್ ನೋಡ್ತೀರಾ. ಆ್ಯಂಡ್ ಅದಕ್ಕೆ ನಮಗೆ ಲಿರಿಕ್ಸ್ ಬರೆದವರು ನಮ್ಮ ಮಂಜು ಕವಿ ಸರ್, ಅವರು ಹಾಡಿದ್ದು, ಪ್ರಜ್ಯೋತ ಮ್ಯೂಸಿಕ್ ಕೊಟ್ಟಿದ್ದವರು, ಅದಕ್ಕೆ ಜೀವನ ತುಂಬಿದ್ದಾರೆ ಆ ಸಾಂಗ್ಗೆ. ಅದು ನೀವೇ ಕನ್ನಡ ನೋಡಿದ್ದೀರಾ. ಆ್ಯಂಡ್ ಫುಲ್ಲಾಗಿ ನೋಡಬೇಕು ಅದೇ ಅಂದರೆ ಥಿಯೇಟ್ರಲ್ಲೇ ನೋಡಬೇಕು. ಇದು ಡಿವೋಷನ್ ಸಾಂಗ್. ಅದು ಎಲ್ಲಮ್ಮ ಆಶೀರ್ವಾದ ಇರ್ಬೋದು, ಸಪೋರ್ಟ್ ಇರ್ಬೋದು, ಮುಂದಕ್ಕೆ ಹೋಗುತ್ತಾ ಸಿಗ್ನಲ್ ಕೊಟ್ಟಂಗೆ ಆಯಿತು. ಅದು ಏನಾಯಿತು ಅಂದೆ ಒಂದೊಂದಂದ್ರೆ ಲೈನಾಗಿ ಇಲ್ಲಿವರೆಗೆ ತೊಗೊಂಡು ಬಂತು. ಆ ಫಿಲಿಮ್ ಕಂಪ್ಲೀಟ್ ಆಯಿತು. ಮೋಷನ್ ಪೋಸ್ಟರ್ ಆಯಿತು, ಟೀಸರ್ ಆಯಿತು, ಈಗ ಟ್ರೈಲರ್ ಬಿಟ್ಟಿದ್ದೀವಿ. ಅದಾದಮೇಲೆ ಇನ್ನೊಂದಿತ್ತು, 2ನೇದು ಒಂದು ಡಿವೋಷನಲ್, ಇನ್ನೊಂದು ಡ್ಯುಯೆಟ್ ಸಾಂಗ್ ಇದೆ. ಅದರಲ್ಲಿ ನಮ್ಮ ಹೀರೋಯಿನ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸ್ ಲೈಟಾಗಿ ಸ್ಟೆಪ್ಸ್ ಹಾಕಿದ್ದಾರೆ. ಎಲ್ಲ ಕಾಲೇಜ್ ಹುಡುಗರ ಸಲುವಾಗೇ ಮಾಡಿದ್ದೀವಿ. ನಾನು ಎಲ್ಲ ಬೇಕು ಎಲಿಮೆಂಟ್ಸ್ ಅಂತ ಹೇಳಿದ್ದೆ. ನಾನು ಈಗ ನಾಟ್ ಓನ್ಲಿ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಒಂದೇ ಫೋಕಸ್ ಮಾಡೋದಲ್ಲ, ಇವ್ರಿಗೆ ಕೂಡ ಪಬ್ಲಿಕ್, ಜನರಲ್ ಪಬ್ಲಿಕ್ ಕೂಡ ಎಲ್ಲರಿಗೂ ಮೆಚ್ಚಬೇಕು. ಆಫ್ ಆಲ್ ಏಜಸ್ ಇಟ್ ಶುಡ್ ಬಿ ಎ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನನ್ನ ವಿಶ್ ಇತ್ತು. ಅದು ರಿಕ್ವೆಸ್ಟ್ ಮಾಡಿಕೊಂಡೆ. ಒಂದೊಂದಾಗಿ ತಗೊಂಡು ಬಂದರು. ಆ ಸಾಂಗ್ ಕೂಡ ಅದು ರಿಲೀಸ್ ಮಾಡಿದ್ವಿ. ಫಸ್ಟ್ ಡ್ಯುಯೆಟ್ ಸಾಂಗ್ ರಿಲೀಸ್ ಮಾಡಿದ್ವಿ.
A2 ಮ್ಯೂಸಿಕಲ್ಲಿ ಇದೆ, ಬಹಳ ಚೆನ್ನಾಗಿದೆ, ಕೇಳಿ. ಅದಾಯಿತು, ಒಂದು ಡಿವೋಷನ್ ಆಯಿತು, ಒಂದು ಡ್ಯೂಯೆಟ್ ಆಯಿತು, ಇನ್ನೊಂದು ಎಮೋಷನಲ್ ಸಾಂಗ್ ಇದೆ, ಅದು ಇಲ್ಲಿ ಅರ್ಥ ಆಗಲ್ಲ, ಫೀಲ್ ಥಿಯೇಟ್ರಲ್ಲೇ ನೋಡಬೇಕು. ಸೆನ್ಸಿಟಿವ್ ಇದ್ದವರು ಖಂಡಿತ ಹತ್ತು ಬಿಡ್ತಾರೆ, ದಟ್ ಈಸ್ ಫಾರ್ ಶೋರ್. ಹತ್ತಿಲ್ಲ ಅಂದರೆ ಚಾಲೆಂಜ್. ಓಕೆ, ಅದೊಂದು. ಆ್ಯಂಡ್ ಲಾಸ್ಟ್ ಮಂಗಳಮುಖಿಯ ಸಾಂಗ್ ಒಂದಿದೆ, ಅದು ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದು ಒಂದು ಇರಲಿ, ಒಂದು ಸಸ್ಪೆನ್ಸ್ ಇರಲಿ ಅಂತ ಅದು ಪೆಂಡಿಂಗ್ ಇಟ್ಟಿದ್ದೀವಿ, ಅದು ಡೈರೆಕ್ಟ್ ಸಿನಿಮಾಲೇ ನೋಡಬೇಕು. ಸೊ ನಾನು ಎಲ್ಲರಿಗೂ, ನಮ್ಮ ಟೆಕ್ನಿಷಿಯನ್ಸ್ಗೂ ಮತ್ತು ಎಲ್ಲ ಆ್ಯಕ್ಟರ್ಸ್ಗೂ ಆ್ಯಕ್ಟ್ರೆಸಸ್ಗೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ. ಎಲ್ಲ ಚೆನ್ನಾಗಿ ಮಾಡಿದ್ರು, ದೇ ಪುಟ್ ಇನ್ ದ ಬೆಸ್ಟ್ ಎಫರ್ಟ್ಸ್ ಅಂತ ಹೇಳ್ತೇನೆ. ಯಾರು ಟೈಮ್ ನೋಡಿಲ್ಲ, ನಾನು ಸಪೋರ್ಟ್ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಸಪೋರ್ಟ್ ಮಾಡ್ತೀನಿ ಅಂತ ನಾನು ಹೇಳಿ ಖುಷಿ ಪಡ್ತೀನಿ. ಇಟ್ ವಾಸ್ ಎ ವಂಡರ್ಫುಲ್ ಸಪೋರ್ಟ್. ಡೈರೆಕ್ಟ್ರ್ ಯಾವ ಕರೆದಾಗ ಯಾರೂ ಲೇಟ್ ಮಾಡಿಲ್ಲ, ಟೈಮ್ ಸರಿಯಾಗಿ ಇರ್ತಿದ್ರು, ಟೈಮ್ ಸರಿಯಾಗಿ ಬರ್ತಿದ್ರು, ಅವ್ರು ಮುಗಿಸ್ಕೊಂಡು ಹೋಗ್ತಾ ಇದ್ರು. ಇಲ್ಲಮ್ಮ ಇನ್ನೊಂದು ಬಂದವರು ಎಕ್ಸ್ಟ್ರಾ ಇರಬೇಕು, ಲೇಡೀಸ್ ಇರಲಿ, ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ಆ ಪಾಪ ಟೈಮು ಅದಕ್ಕೆ ಏನೂ ನೋಡಿಲ್ಲ. ಒಂದೊಂದು ಸಲ ಅದು ಹೇಳ್ತೀನಿ ಯಾಕೆ ಅಂತ ಈಗ ರಿವ್ಯೂ ಮಾಡ್ತೀನಿ. ನಮಗೆ ಕಾಸ್ಟು ಕಡಿಮೆ ಹಾಕಲಿಕ್ಕೆ ನಾವು ನೋಡ್ತಿದ್ವಿ, ಸೊ ಅದನ್ನು ಮಾಡಿ ಕೇಳಿದ್ರೆ ಎಲ್ಲರೂ ಒಪ್ಪಿದ್ರು, ಎಲ್ಲರೂ ಮಾಡಿದ್ರು. ಆದಷ್ಟು ಸ್ವಲ್ಪ ಉಳಿತಾಯ ಅದೀಗ ಇದಕ್ಕೆ ಖರ್ಚು ಮಾಡ್ತೀವಿ, ಪ್ರಮೋಷನ್ಗೆ ಏನೋ ಒಂದು ಖರ್ಚು ಮಾಡಬೇಕಲ್ಲ. ಸೊ ಪ್ರಮೋಷನ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಥಿಯೇಟ್ರಲ್ಲಿ ಪಿಕ್ಚರ್ ನೋಡಬೇಕು, ತಾವು ನೋಡಿ ತಮ್ಮ ಫ್ರೆಂಡ್ಸ್ಗೂ, ಫ್ಯಾಮಿಲಿ ಮೆಂಬರ್ಸ್ಗೂ, ರಿಲೇಟಿವ್ಸ್ಗೆಲ್ಲ ಹೇಳಿ ನೋಡ್ಲಿಕ್ಕೆ ಹೇಳಬೇಕು. ಓಕೆ, ಥ್ಯಾಂಕ್ ಯು. ಆ್ಯಂಡ್ ವೈಫ್ ಮಾತಾಡ್ತಾರೆ, ಪೌರಲಕ್ಷ್ಮಿ. ಹೌದು ಮ್ಯಾಮ್, ನಿಮ್ಗೆ ಗೊತ್ತೇ ಲಕ್ಷ್ಮಿ ಸರ್ ಹೊರಗಡೆ ಚೀಫ್ ಆದ್ರೆ ನೀವು ಮನೆಯಲ್ಲಿ ಹೋಮ್ ಮಿನಿಸ್ಟರು. ಯಾಕ್ರಿ ನಮ್ಗೆ ಫಿಲಮ್ ಇಂಡಸ್ಟ್ರಿ ಎಲ್ಲ ಸವಾಸ ಅಂತ ಅಂದ್ರ, ಅಥವಾ ಮಾಡಿ ಅಂತ ಹೇಳಿದ್ರ? ಪ್ಯಾರಡೈಸ್ ಇದೆ, ಆರಾಮಾಗಿ ಪೋಲೋ ಪ್ಯಾರಡೈಸ್ ತರ ಇರ್ತೀವಿ, ಸಿನಿಮಾ ಬೇಕು ಅಂತ ಏನಾದ್ರು ಅಂದ್ರ ಸರ್ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂದಿದ ತಕ್ಷಣ ನಿಮ್ ರಿಯಾಕ್ಷನ್ ಬೇಕಿತ್ತು? ಆ್ಯಕ್ಚುಲಾಗಿ ನಿಜ ಹೇಳಬೇಕಂದ್ರೆ ನನಗೆ ಸರ್ಪ್ರೈಸ್. ಫಸ್ಟ್ ಅವ್ರು ಆಲ್ರೆಡಿ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ, ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲ ಆಗೋಗಿದೆ. ಆಮೇಲೆ ನನಗೆ ಹೇಳಿದ್ರು ಸರಿ ಅಂತ. ಇನ್ನು ಹೀಗೆ ಶೂಟಿಂಗು ಇದು ಎಲ್ಲ ಹೋಗ್ತಿದ್ದೆ, ನೋಡ್ತಿದ್ದೆ. ಅದರಲ್ಲಿ ಎಲ್ಲರ ಪರಿಶ್ರಮ ಕಷ್ಟ ನೋಡಿದ್ರೆ ಒಂದು ಹೆಜ್ಜೆ ಫಸ್ಟ್ ಟೈಮ್ ಆದರೆ ಕೂಡ ಒಂದು ಒಳ್ಳೆ ಹೆಜ್ಜೆ ಹಾಕಿದ್ದಾರೆ. ಇಷ್ಟು ಜನಕ್ಕೆ ಫ್ಯಾಮಿಲೀಸ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಅದು ಸಣ್ಣ ವಿಷಯ ಅಲ್ಲ. ಸೊ ಅದಕ್ಕೆ ನಾನು ಭಾಳ ಪ್ರೌಡ್ ಫೀಲ್ ಮಾಡ್ತೀನಿ. ಅದು ಅಲ್ಲದೆ ಏನಂದರೆ ಲಕ್ಷ್ಮಿ ಇದ್ದಾಳೆ ಅನ್ನೋ ಧೈರ್ಯದಿಂದನೇ ಅವ್ರು ಮುಂದೆ ಬರ್ಸಿರೋದು. ಏನು ಈ ಲಕ್ಷ್ಮಿ ಆ ಲಕ್ಷ್ಮಿ, ಎರಡು ಲಕ್ಷ್ಮಿ ಇದ್ದಾರೆ. ಲಕ್ಷ್ಮಿನೂ ಇದ್ದಾಳೆ, ಪ್ಲಸ್ ಅದು ಅಲ್ಲದೆ ನಮ್ಮ ಸೌದತ್ತಿ ಎಲ್ಲಮ್ಮ ಆ ತಾಯಿ ಆಶೀರ್ವಾದ ಕೂಡ ಇದೆ. ಆ ಹಿಂಟ್ ಬಂದ್ಮೇಲೆ ಅವ್ರು ಸ್ಟಾರ್ಟ್ ಮಾಡಿದ್ದು. ಅಷ್ಟೇ ನಮ್ಮ ನಿಮ್ಮ ಕ್ವಶನ್ಗೆ ಉತ್ತರ. ಅದು ಅಲ್ಲದೆ ಇನ್ನೇನಂದ್ರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಜನರಲ್ ಆಗಿ ಎಲ್ಲ ಬ್ಯಾಕ್ಗ್ರೌಂಡ್ ಒಳ್ಳೆ ನೇಮ್ ಅಂಡ್ ಫೇಮ್ ಇರುವಂಥ ಹೀರೋಸು ಹೀರೋಯಿನ್ಸು ಬೇಗ ಮುಂದಕ್ಕೆ ಬರ್ತಾರೆ, ಅಪ್ಲಿಫ್ಟ್ ಆಗ್ತಾರೆ. ಇಟ್ಸ್ ವೆರಿ ಈಸಿ ಅವ್ರ ಮುಂದೆ ಬರೋದು. ಅದಲ್ಲದೆ ಅವ್ರ ಮಕ್ಕಳು ಅಂದರೆ ಆಟೋಮೆಟಿಕ್ ಆಗಿ ಎಲ್ಲರಿಗೂ ಪ್ರಚಾರ ಆಗೋಗುತ್ತೆ, ನೋಡ್ತಾರೆ. ಇಷ್ಟೆಲ್ಲ ಅಡ್ವರ್ಟೈಸ್ಮೆಂಟು ಇದು ಬೇಕಾಗಿಲ್ಲ ಅನಿಸುತ್ತೆ, ಅವ್ರ ಹೆಸರಿಂದನೇ ಎಲ್ಲ ನಡೆದೋಗುತ್ತೆ ಅನಿಸುತ್ತೆ. ಹಾಗಾಗಿ ನಾನು ಕೇಳ್ಕೊಳ್ಳೋದು ಏನಂದರೆ ನಿಮ್ಮ ಹತ್ರ, ಇದು ನಮ್ಮ ಫಸ್ಟ್ ಮೂವಿ. ಸೊ ಇದು ಭಾಳ ಜನ ಒಂದು 20-25 ಮೆಂಬರ್ಸ್ ಎಲ್ಲ ಹೊಸಬರನ್ನ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಸಪೋರ್ಟು ನಮಗೆ ತಪ್ಪದೇ ಬೇಕು. ಈ ಮೂವಿ ಪ್ಯಾನ್ ಇಂಡಿಯಾ ರೀಚ್ ಆಗಬೇಕು ನ್ಯಾಷನಲ್ ಲೆವೆಲ್ಗೆ ಅಂತ ನಿಮ್ಮೆಲ್ಲರ ಹತ್ರ ಬೇಡ್ಕೊತೀನಿ. ಇದು ಯಾರಿಂದ ಸಾಧ್ಯ ಅಂದರೆ, ಫಸ್ಟ್ ಆಫ್ ಆಲ್ ನಮ್ಮ ಮೀಡಿಯಾ ಮತ್ತು ಮಾಧ್ಯಮದವರು ಮತ್ತು ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಗೊತ್ತಿರೋ ಅವ್ರಿಗೆ ಫಾರ್ವರ್ಡ್ ಮಾಡಿದ್ರೆ ಸಾಕು. ಆಟೋಮೆಟಿಕ್ ಆಗಿ ಎಲ್ಲರಿಗೂ ಯಾರೋ ಒಬ್ಬರು ಯಾವುದೋ ಒಂದು ರೀತಿಯಲ್ಲಿ ಕನೆಕ್ಷನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಿಮ್ಮಲ್ಲಿ ನಾನು ಬೇಡ್ಕೊಳ್ಳೋದೇನೆಂದರೆ ಇಷ್ಟು, ಮೂವಿನ ಚೆನ್ನಾಗಿ ಪ್ರಮೋಟ್ ಮಾಡಿ ನಮ್ಮನ್ನು ಗೆಲ್ಲಿಸಿ. ಇದು ನಮ್ಮ ಕನ್ನಡ ಚಿತ್ರ, ನಮ್ಮ ಕನ್ನಡ ಚಿತ್ರಕ್ಕೆ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಬೇಕಂತ ಬೇಡ್ಕೊತೀನಿ. ಇದನ್ನು ನೀವು ಸಪೋರ್ಟ್ ಮಾಡೋದ್ರಿಂದ ನೆಕ್ಸ್ಟ್ ನಾವು ಇನ್ನೊಂದು ಹೆಜ್ಜೆ ಮುಂದೆ ಹಾಕ್ಬೋದು ಧೈರ್ಯದಿಂದ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ಲಿಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಹೇಗೆ ಸರ್, ಲಾಸ್ಟ್ ಟೈಮ್ ಮಿಸ್ ಮಾಡಿಬಿಟ್ವಿ ಮೇಡಮ್ ಅನ್ನೋ ಆಲ್ ರೈಟ್, ಸೂಪರ್ ಸರ್. ಈ ತರ ಎಲ್ಲ ಕೋ ಪ್ರೊಡ್ಯೂಸರ್ ಇದ್ದಾಗ ನಾವ್ ಯಾಕೆ ಸರ್ ಟೆನ್ಷನ್ ತಗೊಳ್ಬೇಕು? ಲೆಕ್ಕದಲ್ಲಿ ಪಕ್ಕ ಮೇಡಮ್ ಅಂತ ಗೊತ್ತಾಗುತ್ತೆ. ಅಲ್ಲ, ಈಗೆಲ್ಲ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ನಾನು ಬಯಸ್ಕೊಂಡಿನಿ, ನೀವೇನಪ್ಪ ನನಗೆ ಹೇಳಿಲ್ಲ ಫಸ್ಟ್ ಪಾಯಿಂಟು, ಆಮೇಲೆ ಅದು ಎಲ್ಲ ಹೊಸ ಹಾಕೊಂಡು ರಿಸ್ಕ್ ತಗೊಳ್ತಾ ಇದ್ದೀರಿ, ಏನು ತಮಾಷೆ ಮಾಡ್ತಾ ಇದ್ದೀರಾ ಅಂತ. ಇಲ್ಲಮ್ಮ ಜೋಕ್ ಸೀರಿಯಸ್ ಅಂತ ಹೇಳಿ ನಮ್ಮ ಎಲ್ಲಮ್ಮ ತಾಯಿ ಆಶೀರ್ವಾದ ಇದೆ.
ನಿನ್ನ ಆಶೀರ್ವಾದ ಬೇಕು, ಸಪೋರ್ಟ್ ಬೇಕು ಅಂತ ಹೇಳಿದ್ರೆ ಆಮೇಲೆ ನೋಡಿ, ಎಲ್ಲ ನೋಡಿ. ಕೂಲ್ ಮಾಡಿ ಎಂಟ್ರಿ ಕೊಟ್ಟಂಗೆ ಆಯ್ತು. ಲಕ್ಷ್ಮಿ ಹೇಗೆ ಹೊಲಿತಾಳೆ ಅಂದ್ರೆ ಹೆಂಡತಿ ಆಶೀರ್ವಾದ ಬೇಕು ಅಂತ ಸರ್ ಹೇಳಿದ್ರು. ಕಾಮಿಡಿ ಪಾರ್ಟ್ ಬೇರೆ, ಬಟ್ ಅವ್ರು ಎಷ್ಟು ಮನೆಯಲ್ಲಿರೋ ಗೃಹಲಕ್ಷ್ಮಿಗೆ ಪ್ರೀತಿ ಕೊಡ್ತಾರೆ, ಗೌರವ ಕೊಡ್ತಾರೆ ಅನ್ನೋದನ್ನ ವಿ ಹ್ಯಾವ್ ಟು ಟೇಕ್ ದಿಸ್ ಪಾಯಿಂಟ್, ಎಸ್ಪೆಷಲಿ ಬಾಯ್ಸ್, ಜೆಂಟಲ್ಮೆನ್ಸ್. ಆಲ್ ರೈಟ್, ಓಕೆ. ಈಗ ಸರ್ ನೀವು ಪಾತ್ರ ಮಾಡಿದ್ದೀರಾ ಹೀರೋಯಿನ್ ತಂದೆಯಾಗಿ. ಮಾರಿನಲ್ಲಿ ನಿಮ್ ಸ್ವೀಟ್ ಲಿಟ್ಲ್ ಗರ್ಲ್ ಇದ್ದಾರೆ, ನಮ್ರತಾ ಬನ್ನಿ. ಹೇಗೆ ಫ್ಯಾಮಿಲಿ ಕಂಪ್ಲೀಟ್ ಆಗ್ಬಿಡತ್ತೆ. ಐ ವುಡ್ ಲೈಕ್ ಟು ಕಾಲ್ ಕರಣ್ ಆಲ್ಸೋ. ಕರಣ್ ಪೋಲ್ ಅವ್ರು ಬರಬೇಕು, ಅಂಡ್ ಆಲ್ಸೋ ಅವ್ರ ಸೊಸೆ ಶ್ರೇಷ್ಠ. ಸೊ ವಿಲ್ ಹ್ಯಾವ್ ಅ ಫ್ಯಾಮಿಲಿ ಟುಗೆದರ್ ಆನ್ ಸ್ಟೇಜ್. ಎಲ್ಲರೂ ಅವರವರು ಹೇಳ್ತೀನಲ್ಲ, ನಮಗೆ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಹೇಗೆ ಸಪೋರ್ಟ್ ಮಾಡಿದ್ದಾರೆ, ಫ್ಯಾಮಿಲಿ ಕೂಡ ಹಾಗೆ. ಸ್ಟಾರ್ಟಿಂಗ್ ಫ್ರಮ್ ಮೈ ವೈಫ್, ಮೈ ಡಾಟರ್ ಇನ್ ಲಾ, ಮೈ ಸನ್, ಮೈ ಡಾಟರ್ ಆ್ಯಂಡ್ ಸನ್ ಇಲ್ಲ. ಅವರು ಚಿತ್ತೂರಲ್ಲಿ ಇರ್ತಾರೆ. ಬಟ್ ಏನು ಕಳಿಸು ನಾನು ಫಸ್ಟ್ ನನ್ನ ಮಗಳು ನಮ್ಮವ್ರಿಗೆ ತೋರಿಸ್ತೀನಿ, ಆಮೇಲೆ ನನ್ನ ಮಗಳಿಗೆ ಕಳಿಸ್ತೀನಿ. ಏನೋ ಕರೆಕ್ಷನ್ಸ್ ಇದ್ದರೆ ಹೇಳ್ತಾರೆ, ಡ್ಯಾಡಿ ಹಂಗಿದೆ ಹಿಂಗಿದೆ, ಸ್ವಲ್ಪ ಇದು ಮಾಡಿಸು ಅದು ಮಾಡಿಸು ಅಂತ. ಸೊ ಇಮಿಡಿಯೇಟ್ಲಿ ನಾನು ಗುರುಮೂರ್ತಿಗೆ ಇದು ಮಾಡ್ತೀನಿ, ಹಿಂಗಿದೆ ನೋಡಪ್ಪ. ಸೊ ದೇ ಯೂಸ್ ಟು ಕರೆಕ್ಟ್ ಮೀ. ಸಣ್ಣ ಏನೇನು ಅದು ಕರೆಕ್ಷನ್, ದೊಡ್ಡ ಕರೆಕ್ಷನ್ ಅಲ್ಲ, ಸಣ್ಣ ಕಾಮ ಅಲ್ಲಿರೋದು ಇಲ್ಲಿ ಇರೋದು ಅಲ್ಲಿ ಇರುತ್ತಲ್ಲ ಅಂಥವೆಲ್ಲ ಕರೆಕ್ಷನ್ ಮಾಡಿದ್ವಿ. ಸೊ ಇಟ್ ಕೇಮ್ ಔಟ್ ಟು ದಿ ಬೆಸ್ಟ್. ಅಷ್ಟೇ. ಒಂದು ನಿಮಿಷ ಅವ್ರಿಗೆ ಕೊಡ್ತೀನಿ. ಎಸ್, ನಮ್ರತಾ. ನಮ್ರತಾ. ಐ ವಾಸಂಟ್ ಎಕ್ಸ್ಪೆಕ್ಟಿಂಗ್ ಮಾತಾಡಬೇಕು ನಾನು. ಓಕೆ, ಜಸ್ಟ್ ಒಂದೇ ವಿಷಯ, ಇದು ನಮ್ಮ ತಂದೆಯವರ ಡ್ರೀಮ್ ಪ್ರಾಜೆಕ್ಟ್. ಸೊ ಎಲ್ಲರಿಗೆ ಒಂದು ರಿಕ್ವೆಸ್ಟ್, ಪ್ಲೀಸ್ ಗೋ ವಾಚ್ ದ ಮೂವಿ ಆ್ಯಂಡ್ ಐ ಆಮ್ ಶ್ಯೂರ್ ಯು ವಿಲ್ ಆಲ್ ಲೈಕ್ ಇಟ್. ಧನ್ಯವಾದಗಳು. ಅಷ್ಟೇ. ಥ್ಯಾಂಕ್ ಯು. ಓಕೆ, ಕರಣ್ ಅವ್ರು ಏನು ಮಾತಾಡ್ತಾರೆ? ಎಲ್ಲರಿಗೂ ನಮಸ್ಕಾರ. ಸೊ ನಮ್ಮಮ್ಮ ಹೇಳ್ದಂಗೆ ಫಸ್ಟ್ ನಮಗೆ ನಾಲೆಜ್ ಇರಲಿಲ್ಲ. ಫಸ್ಟ್ ನಾನು ನಮ್ಮಪ್ಪ ಜೋಕ್ ಮಾಡ್ತಾ ಇದ್ದಾರೆ ಅನ್ಕೊಂಡಿದ್ದೆ. ಹೀಗೆ ಅದು ಮಾಡಬೇಕು, ಇದು ಮಾಡಬೇಕು, ಎಲ್ಲ ಏನು ನೋಡಿದ್ರೆ ಮಾಡಬೇಕು ಅನ್ನೋ ಒಂದು ಇದಿರುತ್ತೆ. ಸೊ ಹಾಗೆ ಇದು ಕೂಡ ಸಿನಿಮಾ ಕೂಡ ಮಾಡಬೇಕು ಅಂತ ಸುಮ್ಮನೆ ಜೋಕ್ ಮಾಡ್ತಾ ಇದ್ದಾರೆ ಅನ್ಕೊಂಡಿದ್ದೆ. ಸೊ ಸ್ಲೋಲಿ ದ ವೇ ಎವ್ರಿಥಿಂಗ್ ಟರ್ನ್ ಅಪ್. ಒಂದ್ಸತಿ ವಿ ವಾಚ್ಡ್ ವಿತೌಟ್ ವಾಯ್ಸ್ ಅಂತ ಮನೆಯಲ್ಲಿ. ಸೊ ಹಾಗೆ ಸ್ವಲ್ಪ ಎಲ್ಲ ಎಮೋಷನ್ಸ್ ಟಚ್ ಆಯಿತು, ಚೆನ್ನಾಗಿ ಬಂದಿತ್ತು. ಸೊ ವಿತ್ ಸೌಂಡ್ ಇದು ಎಲ್ಲ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಒಂದು ಹೋಪ್ ಇತ್ತು. ಸೊ ನೆನ್ನೆ ಕಾರಲ್ಲಿ ಬರುವಾಗ ವಿ ಲಿಸನ್ ಟು ಆಲ್ ದಿಸ್ ಸಾಂಗ್ಸ್. ಕಾರಲ್ಲೇ ನಮಗೆ ಗೂಸ್ ಬಂಪ್ಸ್ ಬಂತು ಆ ಸೌಂಡಿಗೆ. ಬಟ್ ಹಿಯರ್ ಇಟ್ ವಾಸ್ 10 times more powerful. ಸೊ ದಟ್ ವೇ ಮೇ ಬಿ ಇನ್ ಥಿಯೇಟರ್ ಇಟ್ ವಿಲ್ ಬಿ ಈವನ್ ಮೋರ್ ಬೆಟರ್. ಸೊ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೊಂದೇ, ಥಿಯೇಟರ್ಸ್ಗೆ ಹೋಗಿ ವಾಚ್ ಮಾಡಿ ಮೂವಿನ ಸಕ್ಸಸ್ ಮಾಡಿಸಿ. ಥ್ಯಾಂಕ್ ಯು. ಶ್ರೇಷ್ಠ. Hi. So since I got married, I know my father-in-law. He is very dedicated. Whatever he does, he is very dedicated, and he will even work in his sleep. He is like, he never takes rest, and he wanted to work constantly. So I would like to say that this made him to make a new step into the movies. So, and when I saw the trailer and the songs, and today is a big day as well because it's audio launch as well. So I would like to say the music director and other people have did very great job, very great job, because the movie, the dialogues, the script, everything is good, but when music adds, it comes into a life. So that's what I have seen in the trailer and the music. It has come out really super well, and everybody, the director, the hero, heroine, everybody in this movie has put their good job. All the very best. Thank you very much. ಅಲ್ಲ, ನನ್ಗೆ ಹೇಳಿಲ್ಲ, ಆಮೇಲೆ ಹೇಳಿ ಬಯಸ್ಕೊಂಡೆ ಅಂತ. ಬಯಸ್ಕೊಂಡಿದ್ದೇನಿಲ್ಲ, ಹೇಳಿದ್ರು. ಬಟ್ ಏನಂದ್ರೆ ಒಂಥರ ಇದು ನ್ಯೂ ಫೀಲ್ಡ್ ಅಲ್ಲ ನಮಗೆ. ಸೊ ಆ ಟೆನ್ಷನ್ ಇರುತ್ತೆ ನಮಗೆ. ನನಗೆ ಯಾವಾಗ ಟೆನ್ಷನ್ನು ಕ್ಲಿಯರ್ ಆಯಿತು ಅಂದರೆ ಮೋಷನ್ ಪೋಸ್ಟರ್ ನೋಡಿದಾಗ, ಅದು ನೋಡಿದಾಗ ಅನ್ನಿಸ್ತು 100% ನಮ್ಮ ಮೂವಿ ಸಕ್ಸಸ್ಫುಲ್ಲಾಗಿ ನಡೆಯುತ್ತೆ ಅಂತ. ಆ ಭರವಸೆ ನನಗಿದೆ. ಆ ಎಲ್ಲಮ್ಮನ ಆಶೀರ್ವಾದ ಮತ್ತು ನಮ್ಮ ದೊಡ್ಡ ಬಸವೇಶ್ವರ ಆಶೀರ್ವಾದ ನಮಗೆ ಯಾವಾಗಲೂ ಇರುತ್ತೆ ಅಂತ ಅನ್ಕೊಂಡೆ. ಥ್ಯಾಂಕ್ ಯು ಸರ್. Thank you entire Pola family. Thank you very much. ನಾನು ಇಲ್ಲಿ ವೇದಿಕೆ ಮೇಲೆ ನಮ್ಮ ಡೈರೆಕ್ಟರ್ನ ಫೋಟೋ ಸೆಷನ್ ಆದಮೇಲೆ ಡೈರೆಕ್ಟರ್ ಅವರು ಮತ್ತು ದಯಾ ಅವರು ಮತ್ತು ಮಂಜು ಕವಿ ಸರ್ನ ವೇದಿಕೆ ಮೇಲೆ ಕರೆಯಲಿಕ್ಕೆ ಇಷ್ಟಪಡ್ತೀನಿ. ಹತ್ರ ಬನ್ನಿ.
ಸರ್. ಸ್ಮೈಲಿಂಗ್ ಸರ್. ಈ ಸ್ವಲ್ಪ ಬ್ಯಾಕ್ ಹೋಗಿ. ಕ್ಲೋಸ್ ಆಗಿ. ರೆಡಿ ಸರ್. ಮೇಡಮ್ ಲುಕ್. ಥ್ಯಾಂಕ್ ಯು ಅವರ ಮತ್ತೆ ನಮ್ಮ ಅವ್ರ ಸದಿಲ್ಲ ತಾಯಿಯವರು ಕೂಡ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ. ಸಾಯಿ ಸತೀಶ್ ಸರ್ ಏನು ಹೇಳ್ತೀರಾ? ನನಗೆ ನಮಸ್ಕಾರ, ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್ ಅಂತ ಹೇಳೋ ಅಭ್ಯಾಸ ಇಲ್ಲ. ಸಾಯಿರಾಮ್ ಅಂತ ಹೇಳೋ ಅಭ್ಯಾಸ. ನಾನು ಸಾಯಿರಾಮ್ ಅಂದ ತಕ್ಷಣ ಎಲ್ಲ ಸಾಯಿರಾಮ್ ಅಂತ ಹೇಳ್ತೀರಾ? ಸಾಯಿರಾಮ್ ಸಾಯಿರಾಮ್. ನನ್ನ ಹೆಸರು ಡಾಕ್ಟರ್ ಸಾಯಿ ಸತೀಶ್ ತೋಟಯ್ಯ ಅಂತ, ಕನ್ನಡ ಚಲನಚಿತ್ರ ನಿರ್ಮಾಪಕ, ಹಾಗೆ TV4 ಸುದ್ದಿವಾಹಿನಿ ಮಾಲೀಕ, ಹಾಗೆ ನಂದು ರಿಯಲ್ ಎಸ್ಟೇಟು, ಸುಮಾರು 9 ಬಿಸ್ನೆಸ್ ರನ್ನಿಂಗ್ ಇದೆ ಬೆಂಗಳೂರಲ್ಲಿ. ಪೋಲಾ ಪ್ರವೀಣ್ ಅವರು ಒಂದು ಜೋರು ಚಪ್ಪಾಳೆ ಹೊಡಿಬೇಕಿದೆ ಹೇಳಿದ ತಕ್ಷಣ. ನಮ್ಮ ಚಾನಲಿಂದ ರೀಸೆಂಟಾಗಿ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವಾರ್ಡ್ ತಗೊಂಡಿದ್ದಾರೆ. ಬಹಳ ಅದ್ಭುತವಾದ ವ್ಯಕ್ತಿಗಳನ್ನ ಒಂದು 10,000 ಜನರಲ್ಲಿ ಆಯ್ಕೆ ಮಾಡೋದ್ರಲ್ಲಿ ಇವರೊಬ್ರು ಅದರಲ್ಲಿ ಆಯ್ಕೆಯಾಗಿ ಬಂದು ಪ್ರಶಸ್ತಿ ತಗೊಂಡಿದ್ದಾರೆ. ಆವಾಗ ನನಗೆ ಇವ್ರ ಪರಿಚಯ ತುಂಬ ಡೌನ್ ಟು ಅರ್ತು, ತುಂಬ ಇಷ್ಟ ಆಯಿತು. ಆ ವ್ಯಕ್ತಿ ನೋಡಿದ ತಕ್ಷಣ ನನಗೆ ಪರಿಚಯ ಮಾಡ್ಕೋಬೇಕು ಅನ್ನಿಸ್ತು. ಲೈಫ್ ಲಾಂಗ್ ನನ್ನ ಫ್ರೆಂಡ್ ಆಗಿ ಇರಬೇಕು ಅಂತ ಅನ್ನಿಸ್ತು. ತುಂಬ ಒಳ್ಳೆ ಡೌನ್ ಟು ಅರ್ತ್ ವ್ಯಕ್ತಿತ್ವ ಇರೋಂಥ ಒಬ್ಬ ಮನುಷ್ಯ. ಈ ಫಿಲಮ್ ಮಾಡ್ತಾ ಇದ್ವಿ ಅಂತೇಳಿ ನನಗೆ ಪೋಸ್ಟ್ರು, ಆಮೇಲೆ ಮೋಷನ್ ಪೋಸ್ಟರ್ಸ್ ಎಲ್ಲ ಕಳಿಸ್ಕೊಟ್ರು. ಭಾಳ ನಾನು ಈಗ ನಾನು ರೀಸೆಂಟಾಗಿ ಒಂದು ಫಿಲಮ್ ಮುಗಿಸಿ ರಿಲೀಸ್ ಮಾಡಿದೆ. ಈಗ ಕಂಟಿನ್ಯೂಸ್ ನನ್ನ 4 ಫಿಲಮ್ ಲೈನಲ್ಲಿದೆ. ಹೀರೋಯಿನ್ ನೋಡಿದೆ, ಭಾಳ ಅದ್ಭುತವಾಗಿ ಮಾತಾಡೋದು. ನ್ಯೂ ಕಮರ್ಸಿಗೆ ಅವಕಾಶ ಕೊಟ್ಟಾಗ ಹೊಸಬರಿಗೆ ತುಂಬ ಆಸೆ ಇರುತ್ತೆ ಏನಾದ್ರು ಮಾಡಬೇಕು ಅಂತ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಪಿಕ್ಚರ್ ಹೆಸರಿದೆಯಲ್ಲ, ವೆರಿ ಅಟ್ರಾಕ್ಟಿವ್, ಎಳೆಯುತ್ತೆ. ಏನಾದರೂ ನೆಗೆಟಿವ್ ಇದ್ದಾಗ ಎಳೆಯುತ್ತಲ್ಲ, ಅದು ಎಳೆಯುತ್ತೆ, ಏನು ಐತಲ್ಲ ಇದ್ರೊಳಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಎಸ್ಪೆಷಲಿ ಈ ಫಿಲಮಲ್ಲಿ ರಾಘು ಇದಾರಲ್ಲ, ರಾಘು ನನಗೆ ಭಾಳ ತುಂಬ ಇಷ್ಟಪಡುವಂಥ ಒಬ್ಬ ಆರ್ಟಿಸ್ಟು, ಗಿಚ್ಚಿಗಿಲಿಗಿರಿ. ಅವರು ಹೆಣ್ಣಿನ ಪಾತ್ರ ಮಾಡಿದಾಗ ಏನು ರಾಘು ಹೆಣ್ಣಿನ ಪಾತ್ರ ಮಾಡ್ತಾರೆ ಅಂತ ಕೆಲವರು ಮಾತಾಡೋದು ಇದೆ. ಗಂಡಿನ ಪಾತ್ರ ಮಾಡಿದಾಗ ಹೆಣ್ಣಿನ ಪಾತ್ರ ಎರಡೂ ಬಿಟ್ಟು ಮಧ್ಯ ಪಾತ್ರ ಮಾಡಿದಾರಲ್ಲ, ಇದು ಚಾಲೆಂಜ್. ಇದರಲ್ಲಿ ಅವ್ರು ಏನಾದ್ರು ನೆನಪಿಸ್ತರು ಅಂದರೆ ಆಮೇಲೆ ಯಾರು ಮಾತಾಡೋದೇ ಇಲ್ಲ. ಆಮೇಲೆ ನೀತು ಅವರು ಬಿಗ್ ಬಾಸ್ ಖ್ಯಾತಿ ನೀತು ಅವರು ಅಭಿನಯಿಸಿದ್ದಾರೆ. ಇನ್ನು ಬೇರೆಯವರೆಲ್ಲ ನನಗೆ ಹೊಸ ಪರಿಚಯ ಗೊತ್ತಿಲ್ಲ. ಇವರಿಗೆಲ್ಲ ಒಂದು ಅವಕಾಶ ಕೊಟ್ಟು ನಮ್ಮ ಪೋಲಾ ಪ್ರವೀಣ್ ಅವರು, ಆಮೇಲೆ ನಮ್ಮ ಗುರುಮೂರ್ತಿ ಅವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು, ನಮ್ಮ ತಂದೆನೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು. ನನಗೆ ಗೊತ್ತು ಅದ್ರ ಕಷ್ಟ ಏನು ಅಂತೇಳಿ. ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಒಬ್ಬ ನಿರ್ಮಾಪಕರಿಗೆ ಒಬ್ಬ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಹೋಗಿ ಮಾತಾಡಿ 2 ತಿಂಗಳು ಅವ್ರನ್ನ ಬ್ಯಾಕಪ್ ಮಾಡಿ ಒಂದು ಪಿಕ್ಚರ್ ಮಾಡಿ ಈ ಲೆವೆಲಿಗೆ ತೊಗೊಂಡು ನಿಲ್ಲಿಸ್ಬೇಕು ಅಂದರೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಅಂಥ ವ್ಯಕ್ತಿಗೆ ಯಶಸ್ಸು ಸಿಗಬೇಕು, ಅಂಥ ವ್ಯಕ್ತಿ ಬೆಳಿಬೇಕು, ಅಂಥವ್ರನ್ನ ನಾವೆಲ್ಲ ಬೆಳೆಸ್ಬೇಕು. ಇವತ್ತೇನಿದೆ OTT ಫ್ಯಾಮು, ಆಮೇಲೆ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿರೋದ್ರಿಂದ ಥಿಯೇಟ್ರಿಗೆ ಹೋಗೋದು ಆಮೇಲೆ ಬರುತ್ತೆ ಬಿಡೋ, ನಾಳೆ OTT ಬರುತ್ತೆ ನೋಡ್ಕೊಳ್ಳೋ ಪರಿಸ್ಥಿತಿನೇ ಜಾಸ್ತಿ ಇರೋದ್ರಿಂದ ಈ ಮನಸ್ಥಿತಿಯಿಂದ ಆಚೆ ಬಂದು ಅಟ್ಲೀಸ್ಟ್ ಕನ್ನಡಿಗರು ಕನ್ನಡ ಚಲನಚಿತ್ರನ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಪೋಲಾ ಪ್ರವೀಣ್ ಅವರಿಗೆ, ಅವರು ಮೇಡಮ್ ಮಿಸಸ್ ಲಕ್ಷ್ಮಿ ಅವರು ಮನೆಯಲ್ಲಿ ಹೆಂಡತಿ ಅಸ್ತು ಅಂದ್ರೆ ಮುಂದೆಲ್ಲ ಆಗಲ್ಲ. ಹೆಂಡತಿ ಅಪ್ಪೋಸ್ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ. ಅದು ನಮ್ಮ ಆಂಕರ್ ಕೂಡ ಒಬ್ಬ ಹೇಳ್ತಾ ಇದ್ದಾರೆ, ಸ್ವಂತ ಅನುಭವ. ಮನೇಲಿ ಅವ್ರ ಸಪೋರ್ಟ್ ಇದ್ದು ಅವ್ರ ಸಹಕಾರ ಇದ್ರೆ ನಾವು ಮನೆಗೆ ಹೋದ ತಕ್ಷಣ ನಿಮ್ಮದೇ ಬರ್ಕೋಬಹುದು. ಇಲ್ಲ ಅಂದ್ರೆ ಭಾಳ ಕಷ್ಟ ಆಗುತ್ತೆ. ಅವ್ರ ಫೀಲ್ಡೇ ಬೇರೆ, 3 ಸ್ಟಾರ್ ಹೋಟ್ಲು ಓನರ್ ಅವರು. ಅವ್ರ ಮಗ ಟ್ರಾವೆಲ್ಸ್ ಬಿಸ್ನೆಸ್ ಮಾಡ್ತಾರೆ, ಸುಮಾರು ಕಂಪನಿಗಳೆಲ್ಲ ಇದೆ. ಅದು ಬಿಟ್ಟು ಸಡನ್ ಆಗಿ ಫಿಲಮ್ ಬಂದಾಗ ಮನೇಲಿ ಸ್ವಲ್ಪ ಎಕ್ಸ್ಕಮ್ಮಿ ಆಗುತ್ತೆ. ನನಗೂ ಸ್ಟಾರ್ಟಿಂಗ್ ಆಗಿತ್ತು, ಅದು ಎಕ್ಸ್ಪೀರಿಯನ್ಸ್ ನನಗೂ ಅರ್ಥ ಆಗುತ್ತೆ. ಸಕ್ಸಸ್ ಆಗಲಿ, ಭಗವಂತ ಅವರಿಗೆ
ಬಹಳ ದೊಡ್ಡ ಸಕ್ಸಸ್ ಮಾಡ್ಕೊಳ್ಳಿ. ನಾನು ಮೊನ್ನೆ ಅವರಿಗೆ ಕೇಳಿದೆ, ಸರ್ ಈ ಪಿಕ್ಚರ್ ಒಂದು 100 ಕೋಟಿ ಸಂಪಾದನೆ ಮಾಡಿದ್ರೆ ನನಗೊಂದು 1 ಕೋಟಿ ಕೊಡಿ ಸರ್ ಅವರು. ಸರ್ ಒಂದೇ ಸರ್ 10 ಕೋಟಿ ಕೊಡ್ತೀನಿ ಅಂದ್ರು. ಅಂದ್ರೆ ಆ ವ್ಯಕ್ತಿಯಲ್ಲಿರುವಂತ ಒಂದು ಆತ್ಮವಿಶ್ವಾಸ, ಆ ಭಗವಂತ ಅವ್ರಿಗೆ ಕೊಟ್ಟಿರುವಂತ ಒಳ್ಳೆ ಗುಣ, ಎಲ್ಲಮ್ಮನ ಆಶೀರ್ವಾದದಿಂದ ಈ ಚಿತ್ರ 100 days ಫಂಕ್ಷನ್ಗೆ ನಾನೇ ಬಂದು ಇದೇ ತರ ಮಾತಾಡಬೇಕು. ನಾನು ಮಾತಾಡಕ್ಕೆ ಭಗವಂತ ಸಾಯಿನಾಥ ಅವಕಾಶ ಮಾಡಿಕೊಡ್ಲಿ ಅಂತ ಕೇಳ್ಕೊಂತೀನಿ. ಜೈ ಸಾಯಿನಾಥ. ಗುರುಮೂರ್ತಿ ಸರ್ನ ನೀವು ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಸೆಟ್ಟಲ್ಲಿ ಓಡಾಡ್ತಾ ಇರ್ತಾರೆ, ರನ್ನಿಂಗ್ ಯಾವಾಗ್ಲೂ. ಸ್ವಲ್ಪ ಸೆಂಟ್ರ್ ಒಂದು ಸ್ವಲ್ಪ ಈ ಕಡೆಗೆ ಸ್ಟೇಜ್ ಸೆಂಟರ್ ನಿಮಿಷ ಸರ್ ಅಲ್ಲೋಡಿ ಸರ್. ಹಲೋ ಸರ್ ಗುರು ಸರ್ ಈ ಕಡೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಡೈರೆಕ್ಷನ್ ಟೀಮ್ ಇಂದ ಉಮೇಶ್ ವರ್ಮಾ ಅವರು ವೇದಿಕೆಗೆ ಬರಬೇಕು, ಶ್ವೇತಾ ಅವರು ವೇದಿಕೆಗೆ ಬರಬೇಕು. ದಯಾ ಸರ್ ಅವರು ಕೂಡ ವೇದಿಕೆಗೆ, ಅವರು ಆಲ್ವೇಸ್ ಬ್ಯಾಕ್, ದಯವಿಟ್ಟು ವೇದಿಕೆಗೆ ಬರಬೇಕು. ವೆಂಕಿ ಸರ್ ವೇದಿಕೆಗೆ ಬರಬೇಕು. ಬನ್ನಿ ವೆಂಕಿ ಅವರೇ. ಡೈರೆಕ್ಟರ್ ಹತ್ರ ಅಲ್ಲೇ ನೀವು. ಸೊ ಈಗ ನಮ್ಮ ಆರ್ಟಿಸ್ಟ್ ಮತ್ತೆ ಟೆಕ್ನಿಷಿಯನ್ ಟೀಮ್ ಒಂದೊಂದು ನಿಮಿಷ ಮಾತಾಡೋಕ್ಕೆ ಕಾಲಾವಕಾಶ ಪ್ಲೀಸ್. ಹಿಂದೆ ಬನ್ನಿ. ಯಾರು ಫಸ್ಟ್ ಮಾತಾಡ್ತೀರಾ? ಓಕೆ, ಸೊ ಕ್ವಿಕ್ ಆಗಿ ಒಂದು ನಿಮಿಷ. ಓಕೆ, ಚಾನ್ಸ್ ಸಿಕ್ದಾಗ ಮಾತಾಡ್ಸಿ. ಮಾಧ್ಯಮಿಕರಿಗೆ ಮತ್ತು ಇಲ್ಲಿ ಬಂದಿರೋಂಥ ಎಲ್ಲ ಗುರುಗಳಿಗೆ ಒಂದಿಷ್ಟ. ನಾನು ಈ ಸಿನಿಮಾದ, ನನ್ನ ಹೆಸರು ಉಮೇಶ್ ವರ್ಮಾ ಅಂತ, ಈ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಜೊತೆಗೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಸಹ ಮಾಡಿದ್ದೀನಿ. ದಯವಿಟ್ಟು ತಾವೆಲ್ಲರೂ 15 ಸಿನಿಮಾ ರಿಲೀಸ್ ಆಗುತ್ತೆ, ಬಂದು ನಮಗೆ ಸಹಕರಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಈ ಚಿತ್ರದಲ್ಲಿ ಅವಕಾಶ, ಡೈರೆಕ್ಷನ್ ಟೀಮಲ್ಲಿ ಅವಕಾಶ ಮಾಡಿಕೊಡಲು ಅವಕಾಶ ಕೊಟ್ಟಂಥ ಗುರುಮೂರ್ತಿ ಸರ್ ಅವರಿಗೆ ಮತ್ತು ಡೈರೆಕ್ಟರ್ ದಯಶಂಕರ್ ಅವರಿಗೂ ಮತ್ತು ಪೋಲೋ ಪ್ರವೀಣ್ ಕುಮಾರ್ ಸರ್ ಅವರಿಗೂ, ಲಕ್ಷ್ಮೀ ಮೇಡಮ್ ಅವರಿಗೂ, ಎಂಟರ್ ಫ್ಯಾಮಿಲಿ ಅವರಿಗೂ ತುಂಬ ಧನ್ಯವಾದಗಳು ತಿಳಿಸುತ್ತೇನೆ. ಫಸ್ಟ್ ಆಫ್ ಆಲ್ ನಮ್ಮ ಈ ಟ್ರೈಲರ್ ಲಾಂಚ್ಗೆ ಬಂದಿರುವಂಥ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಆ್ಯಂಡ್ ಶಿಖಂಡಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಆಪರ್ಚುನಿಟಿ ಕೊಟ್ಟಿರುವಂಥ ಪೋಲರ್ ಸರ್ ಹಾಗೆ ಮ್ಯಾಮ್ ಆ್ಯಂಡ್ ಅವರ ಎಂಟರ್ ಫ್ಯಾಮಿಲಿ. ಆ್ಯಂಡ್ ನಾವು ಶೂಟಿಂಗ್ ಹೋಗಿದಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ಈ ಮೂವಿಲಿ ಆ್ಯಕ್ಟ್ ಮಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಿರೋ ಲೈಕ್ ನಮ್ಮ ಡೈರೆಕ್ಟರ್ ಗುರುಮೂರ್ತಿ ಸರ್ ಆಗಿರ್ಬೋದು, ಹಾಗೆಯೇ ದಯಾ ಸರ್ ಆಗಿರ್ಬೋದು, ಆ್ಯಂಡ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿರುವಂಥ ಉಮೇಶ್ ಸರ್. ಆ್ಯಂಡ್ ಟೆಕ್ನಿಕಲ್ ಟೀಮಲ್ಲಿ ಆನಂದ್ ಅವರಿದ್ದಾರೆ ಆ್ಯಂಡ್ ವೆಂಕಿ ಅವರಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ತುಂಬ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕೋ ಆರ್ಟಿಸ್ಟ್ ಆಗಿ ಕೀರ್ತನ ಆಗಿರ್ಬೋದು, ಖ್ಯಾತಿ ಆಗಿರ್ಬೋದು, ಆ್ಯಂಡ್ ಯುವರಾಜ್ ಆಗಿರ್ಬೋದು. I'm like very grateful to work with them. I know them since long, so like and then ನೀತು ಆಗಿರ್ಬೋದು, ರಾಘವೇಂದ್ರ ಸರ್ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಿಖಿತಾ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಇದೆ. ಆ್ಯಂಡ್ ಅದ್ರ ಜೊತೆ ಶಿಖಂಡಿ ಅನ್ನೋ ನೇಮ್ ಎಷ್ಟು ಯುನೀಕ್ ಆಗಿದೆ, ಕಥೆನೂ ತುಂಬ ಯುನೀಕ್ ಆಗಿದೆ. ಆ್ಯಂಡ್ May 15ಗೆ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೋಹಿಣಿ ಅಂತ. ನಾನು ಈ ಸಿನಿಮಾದಲ್ಲಿ ಒಂದು ಚಿಕ್ಕ ರೋಲ್ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿರುವಂಥ ಪೋಲಾ ಪ್ರವೀಣ್ ಸರಿಗೆ, ಹಾಗೆ ಮ್ಯಾಮ್ಗೆ, ಡೈರೆಕ್ಟರ್ ಗುರುಮೂರ್ತಿ ಸರ್ ಅವ್ರಿಗೆ, ಆಮೇಲೆ ದಯಾ ಸರ್, ಸ್ವಾಮಿ ಸರ್ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್. ಆಮೇಲೆ ವೆಂಕಿ ಅವರು, ಉಮೇಶ್ ಸರ್, ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಪೋಲಾ ಪ್ರವೀಣ್ ಸರ್ ಅಂತೂ ನಮ್ಮ ಸೆಟ್ಟಲ್ಲಿ ಯಾವಾಗಲೂ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ ನಮಗೆ ಫ್ಯಾಮಿಲಿ ನೆನಪೇ ಆಗ್ತಾ ಇರಲಿಲ್ಲ. ಶೂಟಿಂಗಲ್ಲಿ ಎವ್ರಿ ಟೈಮ್ ಯೂಸ್ ಟು ಲೈಕ್ ಓಕೆ ಅಪ್ಪ ಅಮ್ಮನ ಥರನೇ ನೋಡ್ಕೊಂಡ್ಬಿಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಮೇಲೆ ಡೈರೆಕ್ಟರ್ ಸರ್ ಅಷ್ಟೇ ತುಂಬ ಸಪೋರ್ಟಿವ್, ಚೆನ್ನಾಗಿ ಫನ್ ಇತ್ತು ಶೂಟ್ ಟೈಮಲ್ಲಿ.
ಆಮೇಲೆ ದಯಾ ಸರ್ ಅಷ್ಟೇ ಚೆನ್ನಾಗಿ ಪಾತ್ರನ ಎಕ್ಸ್ಪ್ಲೇನ್ ಮಾಡಿ ಒಂಚೂರು ನರ್ವಸ್ ಆಗದಿರೋ ಥರ ನಮಗೆ ಹೇಳ್ಕೊಡ್ತಾ ಇದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿವನ್. ಸಾರಿ, ಐ ಮಿಸ್ಡ್ ಒನ್ ಥಿಂಗ್. ನಾನು ಈ ಸಿನಿಮಾಗೆ ಬರೋಕ್ಕೆ ಮೇನ್ ರೀಸನ್ DOP ಸ್ವಾಮಿ ಸರ್ ಅವರು. ಸೊ ಅವ್ರ ಆಬ್ಸೆನ್ಸ್ ಅಲ್ಲಿ ಇವತ್ತು ಲೈಕ್ ನಾನು ಅವ್ರಿಗೆ ಮರ್ತ್ಬಿಟ್ಟೆ ನಿಜವಾಗಿ ಹೇಳ್ಬೇಕಂದ್ರೆ. ಬಟ್ ಐ ಆಮ್ ರಿಯಲಿ ಸಾರಿ ಸ್ವಾಮಿ ಸರ್, ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ. ಸೊ ನಮಸ್ಕಾರ, ನನ್ನ ಹೆಸರು ಸ್ನೇಹ ಜಾಧವ್. ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ದಿಸ್ ಇಸ್ ಮೈ ಫಸ್ಟ್ ಪ್ರೆಸ್ ಮೀಟ್ ಆ್ಯಂಡ್ ಫಸ್ಟ್ ಮೂವಿ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಗುರುಮೂರ್ತಿ ಸರ್, ದಯಾ ಸರ್ ಮತ್ತು ಕೋಲಾ ಪ್ರವೀಣ್ ಸರ್ ತುಂಬ ಚೆನ್ನಾಗಿ ನಮ್ಮನ್ನು ಒಳ್ಳೆ ಇಂಪಾರ್ಟೆಂಟ್ ರೋಲ್ ಮತ್ತು ಮೇನ್ ಕ್ಯಾರೆಕ್ಟರ್ ಒಂದು ಪ್ಲೇ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ಫ್ಯಾಮಿಲಿ ಥರ ಟ್ರೀಟ್ ಮಾಡಿದ್ದೀರಾ ಸರ್. ಇದಾದಮೇಲೆ ನಾನು ತುಂಬ ತುಂಬ ಪ್ರಾಜೆಕ್ಟ್ಸ್ಗಳು ಮಾಡಿದೆ, ಬಟ್ ನನಗೆಲ್ಲೂ ಆ ಕನೆಕ್ಷನ್ ಫೀಲ್ ಆಗಲಿಲ್ಲ. ಸೊ ನಾನು ಯಾವುದೇ ಪ್ರಾಜೆಕ್ಟ್ಸ್ ಮುಂದೆ ಮಾಡಿದ್ರು ದಿಸ್ ವಿಲ್ ಬಿ ಆಲ್ವೇಸ್ ರಿಮೆಂಬರ್ಡ್. ಆ್ಯಂಡ್ ನಾವಿವತ್ತು ಎಲ್ಲ ನಾಳೆ ಏನೇ ಇದ್ರೂ ಶಿಖಂಡಿ ಇದ್ದಾರೆ ಸರ್. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಟು ಎಂಟೈರ್ ಶಿಖಂಡಿ ಟೀಮ್ ಆ್ಯಂಡ್ ಪ್ರೆಸ್ ಮೀಡಿಯಾದವ್ರಿಗೆ. ಸಾರಿ, ನನಗೆ ಗೊತ್ತಿಲ್ಲ. ಸೊ ಯಾ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಬಿಫೋರ್ ಈ ಮಾತಾಡೋಕ್ಕಿಂತ ಮುನ್ನ ನಮ್ಮ ನಾಯಕ ನಟನ ಯುವ ಪಾತ್ರದಲ್ಲಿ ಅದೇ ಯಂಗ್ ನಾಯಕ ನಟ ಬಾ ಕರಣ್ ಬಾ ಬೇಗ ಬಾ. ಓಕೆ, ಯು ಕ್ಯಾನ್ ಸ್ಟಾರ್ಟ್ ಪ್ಲೀಸ್. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾ ಜೈನ್ ಅಂತ. ಶಿಖಂಡಿ ಸಿನಿಮಾದಲ್ಲಿ ನಾನು ಒಂದು ಮುಖ್ಯವಾದ ಪಾತ್ರ ಮಾಡಿದ್ದೀನಿ. ಹೀರೋ ಹೀರೋಯಿನ್ ಜೊತೆ ಮತ್ತು ನಮ್ಮೆಲ್ಲರ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರಿಗೂ ಕೇಳ್ಕೊತೀನಿ, ಶಿಖಂಡಿ ಸಿನಿಮಾ ಬಂದು ಥಿಯೇಟರಲ್ಲಿ ನೋಡಿ. ತುಂಬ ಚೆನ್ನಾಗಿದೆ, ವಿಜುವಲ್ಸ್ ಆಗಲಿ ಮ್ಯೂಸಿಕ್ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ಪಾತ್ರ ನಿಭಾಯಿಸಿದ್ದಾರೆ. ಹಾಗೂ ನಮ್ಮ ಹೀರೋ ಹೀರೋಯಿನ್ ವೆರಿ ವೆರಿ ಗುಡ್. ಆ್ಯಂಡ್ ಎಲ್ಲರಿಗೂ ನಮಗೂ ಕೂಡ ಅವ್ರ ಜೊತೆ ಕಂಫರ್ಟಬಲ್ ಆಗಿ ಆ್ಯಕ್ಟ್ ಮಾಡೋಕ್ಕಾಗಲಿ ತುಂಬ ಚೆನ್ನಾಗಿತ್ತು. ಹಾಗೂ ಪ್ರವೀಣ್ ಸರ್ ಮತ್ತು ಗುರುಮೂರ್ತಿ ಸರ್, ದಯಾ ಸರ್, ದೇ ವೆರಿ ಗುಡ್. ನಮಗೆ ಏನೇ ಗೈಡ್ ಮಾಡಬೇಕಂದ್ರೂ, ಏನೇ ಹೇಳಬೇಕು, ಡೈಲಾಗಿಂದ ಹಿಡಿದು ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ವರ್ಕ್ಶಾಪ್ಸ್ ಮಾಡಿಸಿ ಆಮೇಲೆ ಶೂಟ್ ಸ್ಟಾರ್ಟ್ ಮಾಡಿದ್ವಿ. ಸೊ 2 years ಜರ್ನಿ ಹೆಂಗೆ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ನನಗೆ. 2 years ಇಷ್ಟು ಬೇಗ ಅಂತ, ಈಗ ಮೊನ್ನೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಈಗ ಇಷ್ಟು ಬೇಗ ಮುಗ್ದಿದೆ ಅಂತ ಇಟ್ಸ್ ವೆರಿ ಹ್ಯಾಪಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಸರ್ ಫಾರ್ ದ ಆಪರ್ಚುನಿಟಿ. ಪ್ರವೀಣ್ ಸರ್, ಗುರುಮೂರ್ತಿ ಸರ್, ದಯಾ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೆಂಕಿ ಮಾತಾಡಲ್ವಾ? ಯಾಕೆ ಏನು ಹಿಂದೆ ಮುಂದೆ ಬರಲ್ಲ? ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆನಂದ್ ಗುರ್ಗರ್ ಅಂತ, ಗಂಗಾವತಿ ಶ್ರೀರಾಮಗೌಡ. ಆ್ಯಕ್ಚುಲಿ ಏನು ಹೇಳ್ಬೇಕಂದ್ರೆ ಅರ್ಥ ಆಗ್ತಿಲ್ಲ. ಈ ಟ್ರೈಲರ್ ಒಂದು ಸಾಂಗ್ ಒಂದು ಕೇಳಿದ ತಕ್ಷಣ ಮೈಂಡಲ್ಲಿ ಅದೇ ಬರ್ತಾ ಇದೆ. ಮಾತಾಡ್ಬೇಕಂದ್ರೆ ಗೊತ್ತಾಗ್ತಾ ಇದೆ, ಅದನ್ನ ಅವಾಯ್ಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಯಾವುದೇ ಒಂದು ದೊಡ್ಡ ಮಳೆ ಆಗಲಿ ಶುರುವಾಗಬೇಕಂದ್ರೆ ಒಂದು ಹನಿಯಿಂದ ಶುರುವಾಗುತ್ತೆ. ಆದರೆ ಈ ಶಿಖಂಡಿ ಶುರುವಾಗಿದ್ದು 2 ಹನಿಯಿಂದ. ಒಂದು ಪ್ರವೀಣ್ ಕುಮಾರ್ ಸರ್ ಆದರೆ ಇನ್ನೊಂದು ಗುರುಮೂರ್ತಿ ಸಾರ್ದು. ಅದೇ ಥರ ಈ ಶಿಖಂಡಿ ಮೂವಿ ಜೋರಾಗಿ ಮಳೆ ಬಂದು ಹರಿದು ಹೋಗ್ತಾ ಇದೆ. ಅದನ್ನು ನೀವು ಸಮುದ್ರಕ್ಕೆ ಹೋಗೋಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಕೈಯಿಂದಲೇ ಸಾಧ್ಯ ಆಗೋದು. ದಯವಿಟ್ಟು ಶಿಖಂಡಿ ಮೂವಿ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ. May 15th ದಯವಿಟ್ಟು ನಮಗೆಲ್ಲರಿಗೂ ಸಪೋರ್ಟ್ ಮಾಡಿ. ಈ ಸಿನಿಮಾಕ್ಕೆ ವರ್ಕ್ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ ಮತ್ತು ಜಯಶಂಕರ್ ಸರ್, ಮತ್ತು ಉಮೇಶ್ ಸರ್, ಕ್ಯಾಮ್ರಾಮ್ಯಾನ್ DOP ಸ್ವಾಮಿ ಸರ್, ಹಾಗೆ ಮ್ಯೂಸಿಕ್ ಪ್ರತಿಗಮ್ ಸರ್, ಹಾಗೆ ನಮ್ಮ ಮಂಜು ಕವಿ ಸರ್, ಮತ್ತು ಇದು ಎಡಿಟಿಂಗ್ C2C ಸ್ಟುಡಿಯೋಸ್ ಕಿಶೋರ್ ಸರ್, ಹಾಗೆ ಚಕ್ರಮ್ ಸಾಯಿ ಅವ್ರಿಗೆ, ಟೋಟಲ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಂದನೇ ಎಲ್ಲ ಆಗಿರೋದು. ಥ್ಯಾಂಕ್ ಯು ಸೊ ಮಚ್. ಆನಂದ್, ಥ್ಯಾಂಕ್ ಯು. ನೀವು ಇವಾಗ ಸ್ಕ್ರೀನ್ ಮೇಲಿದ್ದೀರಾ, ಸ್ಕ್ರೀನ್ ಹಿಂದೆನೂ ಹೋಗ್ಬಿಡಿ, ಡೈಲಾಗ್ ಬರೀರಿ. ನಿಮ್ಮ ಡೈಲಾಗ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಏನು ಗೊತ್ತಿಲ್ಲ ಅಂತ ಹೇಳಿ ಏನು ಚಂದ ಡೈಲಾಗ್ ಹೇಳಿದ್ರಿ ಅಲ್ವಾ? ಥ್ಯಾಂಕ್ ಯು ವೆರಿ ಮಚ್. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರತ್ ಶಿಂದೆ ಅಂತ ಹೇಳಿ. ನಾನು ಆ್ಯಕ್ಚುಲಿ ಆರ್ಟಿಸ್ಟ್ ಅಂತಲ್ಲ. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಪ್ರವೀಣ್ ಸರಿಗೆ ಹೇಳ್ಬೇಕು. ನಾನು ಅವ್ರ ಹೋಟೆಲ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಕೆಲಸ ಖಾಲಿ ಇದೆಯಾ ಸರ್? ಆಕ್ಟಿಂಗ್ ಮಾಡ್ಬೇಕು. ನಾನು ಮ್ಯಾನೇಜರ್ ಕೆಲಸ ಖಾಲಿ ಇದೆಯಾ? ನಾನು ಆ್ಯಕ್ಚುಲಿ ಅದೇ ಪ್ರವೀಣ್ ಸರ್ ಜೊತೆಗೆ ನಾನು ಕೆಲಸ ಮಾಡ್ತಾ ಇದ್ದೆ.
ಡೈಲಿ ತಿರುಗಾಡ್ತಾ ನಮ್ಮ ಗುರುಮೂರ್ತಿ ಸರ್ ಗುರುತಿಸಿ ಫಸ್ಟ್ ಇಂಜಿನಿಯರ್ ರೋಲ್ ಅಲ್ಲ ಸರ್ ಹೇಳಿದ ನನಗೊಂದು ಸಣ್ಣದೊಂದು ಇಂಜಿನಿಯರ್ ರೋಲ್ ಇದೆ ಮಾಡ್ಕೊಂಡು ಹೋಗೋ ಅಂತೇಳಿ ಓಕೆ ಅಂತೇಳಿ ಆಮೇಲೆ ಚೇಂಜ್ ಆದಮೇಲೆ ಒಂದು ಸ್ವಲ್ಪ ಚೇಂಜ್ ಆಗಿದ್ಮೇಲೆ ಗುರುಮೂರ್ತಿ ಸರ್ ಅವರು ದೀಪಕ್ ಶೆಟ್ಟಿ ಸರ್ ಅವರು ಲೈಕ್ ವಿಲನ್ ರೋಲ್ ಅವ್ರು ಕೊಟ್ಟಿದ್ರು B.Ed ಎಲ್ಲ ಇದು ಅಂತೇಳಿ ಅವಾಗ ಜಸ್ಟ್ ಇದು ಮಾಡಿದಾಗ ನಾನು ಫಸ್ಟ್ ನನ್ನ ಪ್ರೆಸ್ ಮೀಟ್ ಕೂಡ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಆ್ಯಂಡ್ ಮಾತಾಡ್ತಾ ಇರೋದು ಥ್ಯಾಂಕ್ ಯು. ಮತ್ತು ಸೆಕೆಂಡ್ ಪ್ರಾಜೆಕ್ಟ್ ನಮ್ಮ ಕಿನ್ನಲ್ ರಾಜ್ ಸರ್ ಜೊತೆ ಆಲ್ರೆಡಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್ ಅವ್ರ ಜೊತೆಗೆ ಅಂಡ್ ಮ್ಯಾನೇಜರ್ ಸೀಟ್ ಖಾಲಿ ಇದೆ. ಓಕೆ ರೆಸ್ಯೂಮ್ ಕೊಡ್ತೀನಿ ಸರ್. ಥ್ಯಾಂಕ್ ಯು. May 15th ಸಿನಿಮಾ ರಿಲೀಸ್ ಆಗ್ತಿದೆ. ನಿಯರೆಸ್ಟ್ ಥಿಯೇಟರ್ ಎಲ್ಲ ವಿಸಿಟ್ ಮಾಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಹಲೋ, ನನ್ನ ಹೆಸರು ಸಂಕೇತ್ ಮಿಸ್ಟ್ ಅಂತ, ಶಿರ್ಸಿಯನ್ನು. ಇದ್ರೊಳಗೆ ಒಂದು ಭದ್ರಾ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ಥ್ಯಾಂಕ್ ಯು ಪ್ರವೀಣ್ ಸರ್, ಉದಯ ಸರ್, ಗುರುಮೂರ್ತಿ ಸರ್. ಎಲ್ಲರೂ May 15th ಮಿಸ್ ಮಾಡದೆ ಫ್ಯಾಮಿಲಿ ಸಮೇತ ಬಂದು ಮೂವಿ. ಥ್ಯಾಂಕ್ ಯು ವೆರಿ ಮಚ್. ನಾವೆಲ್ಲರೂ ದಯವಿಟ್ಟು ಕುತ್ಕೊಂಡ್ಬಿಡಿ. ಇನ್ನೊಂದಿಗೆ ಗ್ರೂಪ್ ಫೋಟೋ ಆಗುತ್ತೆ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನಾವು ಕಿನ್ನಾರಾಜ್ ಅಂತ ಸಾಹಿತಿಯಾಗಿ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ವಿ. ಅದು ಪ್ರತ್ಯುತ್ತಮ ಸರ್ ಜೊತೆಗೆ ಮಹಾದೇವ್ ಆದಮೇಲೆ ಮತ್ತೊಂದು ಬ್ಲಾಕ್ ಬಸ್ಟರ್ ಅವ್ರ ಕಡೆಯಿಂದ ಬರ್ತದೆ ನಂಬಿಕೆ ಇದೆ. ಆ್ಯಂಡ್ ಜೊತೆಗೆ ಗುರು ಸರ್ ಅವರು ಡೈರೆಕ್ಟರ್ ಜೊತೆಗೆ ನಮ್ಮ ಭಾಗದವರು ಅಂತ ಹೇಳಿ ತುಂಬಾ ಖುಷಿ ಆಗ್ತಾ ಇದೆ. ಸರ್ ಇದೊಂದು ಚಿತ್ರ ಮತ್ತೊಂದು ಹಿಟ್ ಆಗಲಿ. ಆ್ಯಂಡ್ ಪ್ರವೀಣ್ ಸರ್ ಅವ್ರು ಯಾವುದೇ ಹೆಜ್ಜೆ ಇಟ್ಟರು ಸಕ್ಸಸ್ ಅನ್ನೋದು ಕಟ್ಟಿಟ್ಬಿಡುತ್ತೆ. ಈ ಸಿನಿಮಾದಲ್ಲಿ ಕೂಡ PM ಅಂದ್ರೆ ಪೋಲಾ ಮೂವೀಸ್ ಏನಿದೆ ಪರ್ಮನೆಂಟ್ ಮೂವೀಸ್ ಮಾಡ್ತಾ ಇತ್ತು ಅಂತ ಕೇಳ್ಕೊಂಡಿದ್ದೀನಿ. ದಯವಿಟ್ಟು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಎಲ್ಲರೂ ಕೇಳ್ತಾರೆ ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಅಂತ ಪ್ರತಿಯೊಂದು ತಂಡನೂ ಕೇಳುತ್ತೆ. ಏನಕ್ಕೆ ಅಂದ್ರೆ ಮೇಡಮ್ ಹೇಳಿದಾಗೆ ಒಂದು ಸಿನಿಮಾ ಸ್ಟಾರ್ಟ್ ಆದ್ರೆ ಸುಮಾರು ಒಂದು 400ರಿಂದ 500 ಮನೆಗಳು ಬದುಕುತ್ತೆ. ಹಂಗಾಗಿ ಆಮೇಲೆ ಕಲಾವಿದರು ಎದಕ್ಕೆ ಕೇಳ್ತಿದ್ದಾರೆ ಅಂದ್ರೆ ಒಂದು ಸಿನಿಮಾ ಇಟ್ಟರೆ ಮತ್ತೊಂದು ಅವಕಾಶ ಕೇಳುತ್ತೆ ಅಂತ. ಈಗ ಕಮೆಂಟ್ಸ್ ಅಲ್ಲಿ ನೋಡ್ತಿರ್ಬೋದು, ನಿಮ್ಗೆ ಯಾರು ಹೇಳಿದ್ರು, ನಿಮ್ಗೆ ಎದಕ್ಕೆ ಬಂದು ಬೇಕಾಗಿತ್ತು ಕೇಳಿದ್ವಾ ಅಂತ. ದೇಶದಲ್ಲಿ ಅನ್ನ ಕೂಡ ರೈತ ಎಷ್ಟು ಮುಖ್ಯನೋ, ಮಾನ ಕೂಡ ಮುಚ್ಚುವಂತ ನೇಕಾರ ಎಷ್ಟು ಮುಖ್ಯನೋ, ಪ್ರತಿಯೊಬ್ಬರಿಗೂ ಅವ್ರದ್ದೊಂದು ಉದ್ಯೋಗ ಅಂತ ಇರುತ್ತೆ. ಇದು ಬಂದ್ಬಿಟ್ಟು ನಮ್ಗೆ ಸಿನಿಮಾ ಅನ್ನ ನೀಡುವಂಥದ್ದು. ಹಂಗಾಗಿ ಇದಕ್ಕೆ ನಾವು ಋಣಿಯಾಗಿರ್ತೀವಿ. ದೊಡ್ಡವರು ಹೇಳಿದ್ರೆ ಆಗಲೇ ಅಭಿಮಾನಿಗಳು ದೇವರು ಅಂತಂದ್ರೆ ದೇವ್ರ ಕೂಡ ಇರುವಂತ ದೇವ್ರನ್ನ ಒಪ್ಸೋದು ಎಷ್ಟು ಕಷ್ಟನೋ, ಸಿನಿಮಾ ಮಂದಿರದಂತ ಅಭಿಮಾನಿ ದೇವ್ರನ್ನ ಒಪ್ಸೋದು ತುಂಬಾ ಕಷ್ಟ. ಆ ಒಂದು ಕಷ್ಟನ ನಾವೆಲ್ಲರೂ ಇಷ್ಟಪಟ್ಟು ಸಿನಿಮಾ ಮಾಡ್ತಾ ಇದೀವಿ. ತಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಈ ತಂಡಕ್ಕೆ ಇರಲಿ. ಥ್ಯಾಂಕ್ ಯು ಕಿನ್ನಲ್ ರಾಜ್ ಸರ್. ಇಲ್ಲಿ ಹುಡುಗಿರ ಪಕ್ಕ ನಿಂತ್ಕೊಳ್ಳೋದು ನೋಡಿ, ಟೀಮ್ ಎದುರ್ಕೊಳ್ತಾರೆ. ಈ ಕಡೆ ಬನ್ನಿ ಅಲ್ಲ ಪ್ಲೀಸ್, ಸ್ವಲ್ಪ ಬ್ಯಾಕು, ಸ್ವಲ್ಪ ಈ ಕಡೆ ಬನ್ನಿ. ರೆಡಿ. ಸೊ ಫೈನಲ್ ಒಂದು ಗ್ರೂಪ್ ಫೋಟೋ, ಆಮೇಲೆ ಊಟಕ್ಕೆ ಹೋಗೋಣ. ರೆಡಿ ನೋಡಿ ಸರ್, ರೆಡಿ. ಕಿನ್ನಲ್ ರಾಜ್ ಪಿಕ್ಚರ್ಗೆ ಆಕ್ಟ್ ಮಾಡಿಸ್ಬಿಡು. ರೆಡಿ ರೆಡಿ ಇಲ್ಲ ನೋಡಿ ಸರ್. ನಿಮಿಷ ಹಲೋ. ಡೈರೆಕ್ಟರ್ ಪ್ರೊಡ್ಯೂಸರ್ ಪಕ್ಕ ಬಂದಿದ್ದೆ. ಹೀರೋಯಿನ್ ಇಲ್ಲಿದ್ದಾರೆ. ಇಡೀ ಟೀಮ್ ಬಂದ್ಬಿಡಿ ಇವಾಗ. ಒಂದು ನಿಮಿಷ ಮೇಡಮ್, ಇಲ್ಲಿ ನೋಡಿ. ನಿಂತು ಮೇಡಮ್. ರೆಡಿ. ಸಿನಿಮಾ ಟೀಮಿಗೆ ಒಂದು ಫೋಟೋ ಬೇಕಂತೆ. ಥ್ಯಾಂಕ್ ಯು. ಇದೇ May 15ನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಕಾಣ್ತಾ ಇದೆ. ಶಿಖಂಡಿ ಸಿನಿಮಾ ಹೆಸರು ಎಷ್ಟು ವಿಭಿನ್ನವಾಗಿದೆಯೋ ಖಂಡಿತವಾಗ್ಲೂ ನಿಮ್ಮ ಮನಸ್ಸನ್ನ ಅಷ್ಟೇ